ಹಗರಣಗಳ ಸುತ್ತಲೇ ಚರ್ಚೆ. ಕಾಂಗ್ರೆಸ್ ಬಿಜೆಪಿ ಶಾಸಕರುಗಳ ಮಧ್ಯದಲ್ಲಿ, ಸಚಿವರು ಶಾಸಕರ ಮಧ್ಯದಲ್ಲಿ, ಉಪಮುಖ್ಯಮಂತ್ರಿಗಳು ಶಾಸಕರ ಮಧ್ಯದಲ್ಲಿ ಜೋರು ಗಲಾಟೆಯಾಯಿತು. ಇವತ್ತು ಕೂಡ ವಾಲ್ಮೀಕಿ ಹಗರಣ, ಮೂಡ ಹಗರಣವನ್ನಿಟ್ಟುಕೊಂಡೇ ವಿಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಮುಗಿಬಿದ್ದವು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರ್ಸಸ್ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಒಂದು ರೌಂಡ್ ಫೈಟ್ ಆಯಿತು. ಮೂಡ ಹಗರಣದ ಚರ್ಚೆ ನಡೀತಾ ಇತ್ತು, ಆದರೆ ಮುಖ್ಯಮಂತ್ರಿಗಳು ಇರಲಿಲ್ಲ. ಕರೆಸಿ ಮುಖ್ಯಮಂತ್ರಿಗಳನ್ನ ಅಂತ ಅಶ್ವಥ್ ನಾರಾಯಣ್ ಆಡಳಿತ ಪಕ್ಷದ ಸದಸ್ಯರನ್ನ ಒತ್ತಾಯಿಸಿದ್ರು. ಸದನ ನಡೀತಾ ಇದೆ, ಸದನಕ್ಕೆ ಬರೋದಕ್ಕೆ ಸಿಎಂಗೆ ಪುರ್ಸೊತ್ತಿಲ್ವಾ? ಕಾಂಗ್ರೆಸ್ ಸರ್ಕಾರದ ಮೈತುಂಬ ಹಗರಣ. ಮೂಡ ಹಗರಣದಲ್ಲಿ ಖುದ್ದು ಮುಖ್ಯಮಂತ್ರಿಗಳ ಮೇಲೆ ಆರೋಪ ಇದೆ. ಇದರ ಚರ್ಚೆ ನಡೀತಾ ಇರುವಾಗ ಮುಖ್ಯಮಂತ್ರಿಗಳೇ ಇಲ್ಲ, ಜವಾಬ್ದಾರಿ ಇದೇನಾ ಅಂತ ಕೇಳಿದ್ರು. ಈ ಹಗರಣ ಆಗಿರುವಂತದ್ದು ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು, ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ. ಹಾಗಾಗಿ ಅವರು ಈ ರೀತಿನ ಜವಾಬ್ದಾರಿ ನಡ್ಕೊಳ್ಳೋದು. ಮೊನ್ನೆ 7 ಗಂಟೆ ಆಗಲಿ 8 ಗಂಟೆ ಆಗಲಿ ನಾನು ಇರ್ತೀನಿ ಕುತ್ಕೊಂಡು ಮಾತಾಡುವಂತ ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ರು. ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ರು, ಅವರಿಂದ ತಯಾರಿದ್ರು. ಈಗ ಬರ್ತಾರೆ, ಬರ್ತಾ ಇದ್ದಾರೆ. ಇವರು ಸರ್ಕಾರ ಮೇಲಿಂದ ಕೆಳವರೆಗೂ ಬರೀ ಕಡ್ತಿಂದ ತೆಗೆದಾಕ್ಬೇಕು. ಲೂಟಿಕೋರನ ಪಿತಾಮಹ ನೀನು. ನಾವು ಅಡ್ಜಸ್ಟ್ಮೆಂಟ್ ಮೋಷನ್ ಕೊಟ್ಟು ಚರ್ಚೆ ದಿಢೀರಂತ ಹೆಸರು ತಗೊಂಡು ನೀನೇ ಪಿತಾಮಹ ಅಂತಂದ್ರೆ ಸಿಎಂ ಎಸ್ ಹೆಂಗ್ ಹೇಳ್ತಾರೆ ಅಂತ ನಾವು ಕೇಳೋದು. ಆರೋಪ ಇದೆ ಅಂತ ಹೇಳಿದ್ರಲ್ಲ, ಕೊಡಿ. ಈಗ ನೀವೆಲ್ಲ ಕೇಳಕ್ಕೆ ಕೂತ್ಕೊಳ್ಳಿಲ್ಲ ಕಣ್ರಿ. ನಾವಿಲ್ಲಿ ನೀವೆಲ್ಲ ಕೇಳ್ಬೇಕಲ್ಲ, ಮಾನ್ಯ ಅಧ್ಯಕ್ಷರೇ, ನೀವು ದಲಿತರ ಹಣವನ್ನ ಲೂಟಿ ಮಾಡಿ ಈಗ ಸಮರ್ಥನೆ ನಿಂತ್ಕೊಂಡಿದ್ದಾರೆ. ನಾಚಿಕೆ ಆಗಬೇಕು ಇವರಿಗೆ, ಸಮರ್ಥನೆ ಮಾಡ್ಕೊಳ್ಳೋಕೆ ನಿಂತ್ಕೊಂಡಿದ್ದಾರೆ. ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ. ಈ ಹಗರಣ ಗಲಾಟೆ ಜಾಸ್ತಿ ಆದಾಗ ಸದನವನ್ನು 10 ನಿಮಿಷ ಸ್ಪೀಕರ್ ಅವರು ಮುಂದೂಡಿದರು. ಕಾಂಗ್ರೆಸ್ ಮೈತುಂಬ ಹಗರಣ ಅಂತ ಅಶ್ವಥ್ ನಾರಾಯಣರು ಹೇಳಿದ್ದು ಡಿಕೆ ಶಿವಕುಮಾರ್ ಅವರಿಗೆ ಸಿಟ್ಟು ತರಿಸ್ತು. ನೀವು ಲೂಟಿಕೋರರ ಪಿತಾಮಹ ಅಂದ್ರು. ಆ ಕಾರಣಕ್ಕಾದಂಥ ಗಲಾಟೆ ಇದು. ಸುನೀಲ್ ಕುಮಾರ್ ಮಧ್ಯೆ ಎದ್ದು ನಿಂತು ಹೇಳ್ತಾರೆ, ನೀವು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಕೂತ್ಕೊಳ್ಳೋಕೆ ಬಂದಿಲ್ಲ ನಾವಿಲ್ಲಿ. ಇನ್ನೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಲ್ಮೀಕಿ ಹಗರಣದ ತನಿಖೆ ನಡೆಸ್ತಾ ಇರುವ ಎಸ್ಐಟಿಯ ಬಗ್ಗೆ ಒಂದರ ನಂತರ ಒಂದರಂತೆ ಪ್ರಶ್ನೆಗಳನ್ನು ಎತ್ತಿದ್ರು. ಬೇರೆ ಬೇರೆ ಎಸ್ಐಟಿಗಳಿದಾವೆ.
ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ SIT ರೇವಣ್ಣನವರನ್ನ ಬಂಧಿಸೋದಕ್ಕೆ ಎಷ್ಟು ಅರ್ಜೆನ್ಸಿ ತೋರಿಸ್ತು? ಯಾಕೆ ಅಂಥ ತುರ್ತು, ಅಂಥ ಅರ್ಜೆನ್ಸಿ ನಾಗೇಂದ್ರರ ಬಂಧನದ ವಿಷಯದಲ್ಲಿಲ್ಲ? ಯಾಕೆ ಅರೆಸ್ಟೇ ಮಾಡಲಿಲ್ಲ ನಾಗೇಂದ್ರರನ್ನ? ನಾಗೇಂದ್ರ ಈಗ ಕಸ್ಟಡಿಯಲ್ಲಿದ್ದಾರೆ, ಬಟ್ ED ಕಸ್ಟಡಿಯಲ್ಲಿ, SIT ಅವ್ರನ್ನ ಬಂಧಿಸಲಿಲ್ಲ. ಅದಕ್ಕೆ ಸುರೇಶ್ ಕುಮಾರ್ ಅವರು ಮಧ್ಯದಲ್ಲಿ ಹೇಳ್ತಾರೆ, ಎರಡು ವ್ಯವಸ್ಥೆ ಇದಾವೆ ಇಲ್ಲಿ. ಒಂದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು, ಇನ್ನೊಂದು SSIT ಅಂತಿದೆ, ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮು. ಅವ್ರು ಹೇಳ್ದಂಗೆ ಇವು ಕೆಲಸ ಮಾಡ್ತವೆ ಅಂತ. ಆವಾಗ ಸರ್ಕಾರದ ಪರವಾಗಿ ರಿಜ್ವಾನ್ ಅರ್ಷದ್ರಿ ಎದ್ದು ನಿಂತ್ಕೊಂಡ್ರು, ಪ್ರಿಯಾಂಕ ಖರ್ಗೆ ಎದ್ದು ನಿಂತ್ಕೊಂಡ್ರು. ಅದನ್ನೊಂದ್ಸಲ ಕೇಳಿಸ್ಕೊಂಡು ಪಾಪ ಈ ರೇವಣ್ಣ ಯಾರೋ ಮಾಡಿದ ಮಗನ್ ಮಾಡಿದ ತಪ್ಪು ಬಿಡಿ, ನಾನೇನು ಸಮರ್ಥನೆ ಮಾಡಕ್ ಹೋಗಲ್ಲ ಯಾರನ್ನು. ಮಗ ಮಾಡಿದ ತಪ್ಪಿಗೆ ರೇವಣ್ಣನ್ಗೆ ತಪ್ಪು ಅಂತ ಹೆಂಗ್ ಹೇಳ್ತೀರಿ ನಾನು ಅಶೋಕ್ ಅವ್ರೆ? ಅಪರಾಧ ತಪ್ಪೋ ಸರಿ ನಾವು ಬಿಟ್ಬಿಡಿ. ಅಲ್ಲ ನಾನು ಸಮರ್ಥನೆ ಮಾಡಕ್ ಹೋಗಲ್ಲ. ಸರ್ ನಾನು ರೈಸ್ ಮಾಡಿದ ಮೇಲೆ ಇದು ಹೇಳ್ತೀನಿ, ನಿಮ್ ಪಕ್ಕೇನೆ ಹೇಳ್ತಾ ಇದ್ದೀನಿ. ಹೇಳ್ಮೇಲೆ ಮಾತಾಡ್ಬಿಡೋಣ. ಹೆಸರು ಹೇಳಿದ್ಮೇಲೆ ನಾನು ಹೇಳ್ತೀನಿ, ಆಮೇಲೆ ನೀವು ಆಯ್ತು. ಅಲ್ಲ ನಾನು ಹೇಳ್ತಾತೀನಪ್ಪ, ಒಂದು ನಿಮಿಷ ಹೇಳ್ತೀನಿ. ಒಂದೇ ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ, ಇದು SIT, ಯಾವುದು ವಾಲ್ಮೀಕಿ ಹಗರಣದ್ದು ಕೂಡ SIT, ರೇವಣ್ಣವ್ರ ಕೇಸ್ಗೂ SIT, ಆಮೇಲೆ ಭವಾನಿ ರೇವಣ್ಣ ಅವ್ರಿಗೂ SIT. ನಮ್ಮ MLA ಇದಾರಲ್ಲ, ನಮ್ಮ ಹಾಸನ MLA ಪ್ರೀತಮ್ XMLA, ಅವರು SITನೇ. ಅಂದರೆ ಆ SIT ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ, ಸ್ಟ್ರಾಂಗ್. ಆದ 2 ದಿನಕ್ಕೆ ರೇವಣ್ಣನ ಮನೆ ಬೆಂಗಳೂರಲ್ಲಿ ಬಂದು 20 ಜನ ಪೊಲೀಸವ್ರು ಕಾಯ್ತಾ ಇದ್ರು. ಆಗಿದ್ದು 2 ದಿನಕ್ಕೆ ಎತ್ಕೊಂಡೋಗಿ ಆಮೇಲೆ ಬಿಡಿ ಒಳಗಾಕಿದ್ರು, ಅದಾಯಿತು. ನಮ್ಮ ಪ್ರೀತಮ್ ಗೌಡ SIT, ಅವನಿಗೂ ನೋಟಿಸು, ಅವನು ಆಮೇಲೆ ಬೇಲ್ ತಗೊಂಡ. ನಾನು ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಇವರೆಲ್ಲರೂ ಕೂಡ SIT ನೋಟಿಸ್ ಕೊಟ್ಟ ತಕ್ಷಣನೇ ಎಲ್ಲ ಭಯಭೀತರಾಗಿ ಕೋರ್ಟ್ ಹತ್ರ ಹೋಗಿ ಕದ ತಟ್ಟಿದ್ರು. ನ್ಯಾಯ ಕೊಡಿ ಅಂತ ಕೋರ್ಟ್ ಹತ್ರ ಹೋಗಿ ಕದ ತಟ್ಟಿದ್ರು. ಅಂದರೆ ಅರೆಸ್ಟ್ ಮಾಡಿಬಿಡ್ತಾರೆ, ನಮ್ಮನ್ನು ಒಳಕಾಕ್ಬಿಡ್ತಾರೆ, ಭಯ, ಫಿಯರ್. ಆದರೆ ಇವರಿಬ್ಬರಿಗೆ ಯಾವ ಫಿಯರ್ ಇಲ್ಲಲ್ಲ. 30 ದಿನ ಆದ್ರೂ ಈ SIT ಅವ್ರು ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಎರಡಿದೆ, ಒಂದು SIT ಇದೆ, ಒಂದು SSIT ಇದೆ. ಅದನ್ನು ನಾನು SIT ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್, SSIT ಅಂತಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್. ಈಗ ಮತ್ತೆ ಮುಂದರ್ಸಿ SSIT ಇದು ಭಯ ಯಾರಿಗಿದೆ? ಅವರು ಮಾಡಿದ್ದಲ್ವಾ? SIT ಭಯ ಯಾರಿಗೂ ಇಲ್ಲ. ಆಯ್ತು, ED ಮತ್ತು CBI ತನಿಖೆ ಆಗ್ತದೆ. ಬನ್ನಿ ಈಗ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಬರ್ಕೊಂಡಿದ್ದೆ ಅದನ್ನ, ನಮ್ಮ ನಾಯಕರು ಹೇಳಿದ್ದಾರೆ. ಯಾರು ಹೇಳಿದ್ರು ಒಂದೇ, ಅವ್ರು ಹೇಳಿದ್ರು ಒಂದೇ, ನಾನು ಹೇಳಿದ್ರು ಒಂದೇ. ಇವ್ರು SITನ ಇದನ್ನ ಮುಚ್ಚಾಕಕ್ಕೆ ಮಾಡಿದಾರ? ಹಾಗಾದ್ರೆ ರೇವಣ್ಣವ್ರಿಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು. ರೇವಣ್ಣವ್ರು 2 ದಿನ ಬಂಧಿಸ್ಬೋದು. ಒಂದೇ ನಿಮಿಷ ಸರ್, ಈ ಪ್ರಕರಣ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆನಾ ಅಂತ ನಿಮ್ಮ ಪ್ರಕಾರ? ನೀವು ಪದೇ ತುಲನೆ ಮಾಡ್ತಾ ಇದ್ದೀರಿ. ಹಾಗಾದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ? ಮಹಿಳೆಯರ ಮಾನ ಹರಾಜ ಆಗಿರ್ತಕ್ಕಂಥದ್ದು ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದ? ಸುರೇಶ್ ಕುಮಾರ್ ಏನ್ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ, ದಟ್ಸ್ ಆಲ್ಸೋ ಶುಡ್ ಬಿ ಟೇಕನ್ ಔಟ್ ಆಫ್ ದಿ ರೆಕಾರ್ಡ್. ನಾನು ಕೇಳ್ತಾ ಇದ್ದೀನಿ, ಐ ಆಮ್ ಅಪೀಲಿಂಗ್, ಐ ನೋ ವಾಟ್ ಇಸ್ ದಿ ಲಾ. ನನಗೂ ಗೊತ್ತಿದೆ ಈ ರಾಜ್ಯದ ಏನು ಅಸೆಂಬ್ಲಿ ಕಾನೂನು ಏನಿದೆ. ಈ ವಾಲ್ಮೀಕಿ ಜನಾಂಗದ ಶಾಪ ನಿಮಗೆ ತಟ್ಟಬಾರ್ದು ಅಂತ ಹೇಳಿದ್ರೆ, ವಾಲ್ಮೀಕಿಯ ಶಾಪ, ಯಾಕಂದ್ರೆ ಹೆಸರಿಟ್ಬಿಟ್ಟಿದ್ದೀರ ವಾಲ್ಮೀಕಿ, ತಪ್ಪ ಆಗಬಾರ್ದು ಅಂದರೆ ಈ 187 ಕೋಟಿ ಹಣವನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು. ಇವತ್ತಿನ ಸದನದ ಹೈಲೈಟ್, ವಿಧಾನಸಭೆ ಹೈಲೈಟ್ ಇದು. ನನ್ನ ಕೊಲಿಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ, ಸದನ ಕಲಿಗಳು ಅಂತ ಯಾರನ್ನ ಕರಿಬಹುದು? ಒನ್ಸ್ ಅಗೇನ್ ಸರ್ಕಾರ ಬ್ಯಾಕ್ ಫುಟ್ಟಿಗೆ ಬಂತ? ಅದೇ ನೋಡಿ, ನನಗನ್ಸುತ್ತೆ ಸರ್ಕಾರ ನಿಶ್ಚಿತವಾಗಿ ಡೇ 1 ಬ್ಯಾಕ್ ಫುಟ್ನಲ್ಲಿದೆ. ಈ ಇಡೀ ವಾಲ್ಮೀಕಿ ನಿಗಮದ ಹಗರಣವನ್ನು ಪೊಲಿಟಿಕಲಿ ಹೇಗೆ ಇದನ್ನು ಮ್ಯಾನೇಜ್ ಅಂದರೆ ಪರ್ಸೆಪ್ಷನ್ ಹೇಗೆ ಮ್ಯಾನೇಜ್ ಮಾಡೋದು ಅಂತಕ್ಕಂಥದ್ರ ಬಗ್ಗೆ ಸರ್ಕಾರದಲ್ಲೇ ಸಾಕಷ್ಟು ಗೊಂದಲಗಳಿವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ.
ಡಿ ಕೆ ಶಿವಕುಮಾರ್ ಪದೇ ಪದೇ ಕೆಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಪಾರ್ಟಿ ನಾಗೇಂದ್ರರನ್ನು ಬಚಾವ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಿದೆಯಾ ಅಂತಕ್ಕಂಥ ಸಂದೇಹ ಬರುವ ರೀತಿಯಲ್ಲಿ ಅನೇಕ ಹೇಳಿಕೆಗಳು ಕೂಡ ಬರ್ತಾ ಇವೆ. ನೀವು ನಮ್ಮ ಪಾರ್ಟಿಯವರು ಅನ್ನೋ ಕಾರಣಕ್ಕೋಸ್ಕರ ಅವರ ಬಗ್ಗೆ ಹೇಳಿಕೆ ಕೊಡೋದು ಬೇರೆ. ಆದರೆ ಏನೂ ತಪ್ಪೇ ನಡೆದಿಲ್ಲ, ನಾನು ಕರೆದು ಮಾತಾಡಿಸಿದೆ, ಅಧಿಕಾರಿಗಳೇ ತಪ್ಪು ನಡೆಸಿದ್ದಾರೆ, ಅದನ್ನು ಕ್ಯೂ ತೆಗೆದುಕೊಂಡು SIT ಯಾವುದೇ ಹಂತದಲ್ಲೂ ಕೂಡ ನಾಗೇಂದ್ರ ಮತ್ತು ದದ್ದಲ್ರ ಬಗ್ಗೆ ಒಂದು ಸರಿಯಾದ ವಿಚಾರಣೆಯನ್ನು ಕೂಡ ನಡೆಸುವ ಗೊಡವೆಗೆ ಹೋಗದೇ ಇರತಕ್ಕಂಥದ್ದು, ಇದನ್ನೆಲ್ಲ ನೋಡಿದರೆ ಒಂದೋ ಬ್ಯಾಕ್ಫುಟ್ನಲ್ಲಿದೆ ಅಥವಾ ಇದು ಕೇವಲ ನಾಗೇಂದ್ರರಿಗೆ ನಿಲ್ಲಲ್ಲ ಅಂತಕ್ಕಂಥ ಆತಂಕ ಕೂಡ ಸರ್ಕಾರಕ್ಕಿದೆ. ಮತ್ತು ವಿಪಕ್ಷಗಳಿಗೆ ಒಂದು ಅಸ್ತ್ರ 1 ವರ್ಷದ ನಂತರ ಸಿಕ್ಕಿದೆ. ವಿಪಕ್ಷಗಳು ತುಂಬ ವೀಕ್ ಇವೆ, ವಿಪಕ್ಷಗಳು ಏನೂ ಮಾಡ್ತಾ ಇಲ್ಲ ಅಂತಕ್ಕಂಥ ಆರೋಪಗಳ ನಡುವೆ ವಿಪಕ್ಷಗಳಿಗೆ ಕುಳಿತಲ್ಲೇ ಪ್ಲ್ಯಾಟರ್ನಲ್ಲಿ ಹೋಗಿ ಸರ್ಕಾರ ಒಂದು ಪ್ರಕರಣವನ್ನು ಕೊಟ್ಟಿದೆ, ನೀವು ನಮ್ಮ ಬಗ್ಗೆ ಮಾತನಾಡಿ ಅನ್ನುವ ರೀತಿಯಲ್ಲಿ. ಇಲ್ಲವಾದಲ್ಲಿ ಈ ರೀತಿಯ ಒಂದು ವಿಪಕ್ಷಗಳ ದಾಳಿಯನ್ನು ನಾವು ಕಳೆದ 1 ವರ್ಷದಿಂದ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನೋಡಿರಲಿಲ್ಲ. ಆದರೆ ಈಗ ವಿಪಕ್ಷಗಳು ಆಕ್ರಮಣಕಾರಿಯಾಗಿವೆ. ಸಹಜವಾಗಿ 2 ಭ್ರಷ್ಟಾಚಾರದ ಪ್ರಕರಣಗಳು ವಿಪಕ್ಷಗಳಿಗೆ ಅಸ್ತ್ರವಾಗಿ ಸಿಕ್ಕಿವೆ. ಸರ್ಕಾರ ಯಾವುದೋ ಒಂದು ಕಾರಣವನ್ನು ನೀಡಿ ಅದನ್ನು ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಕನ್ವಿನ್ಸಿಂಗ್ ಆರ್ಗ್ಯುಮೆಂಟ್ ಬರ್ತಾ ಇಲ್ಲ. ನನಗನ್ಸುತ್ತೆ ಅಜಿತ್, ಇಡೀ ಪ್ರಕರಣದಲ್ಲಿ ರಾಜೀನಾಮೆ ನೀಡಿದ ದಿನ ನಾಗೇಂದ್ರರನ್ನು ಸಂಜೆ SIT ವಿಚಾರಣೆಗೊಳಪಡಿಸಿ ಹಾಗಾಗಿದ್ರೆ ಒಂದು ಸಾರ್ವಜನಿಕರಿಗೆ ಒಂದು ತನಿಖೆ ಸರಿಯಾಗಿ ನಡೀತಾ ಇದೆ. ಸರಿಯಪ್ಪ, ಸರ್ಕಾರ ಅಂದಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಈ ರೀತಿ ಭ್ರಷ್ಟಾಚಾರದ ಪ್ರಕರಣಗಳು ನಡೀತವೆ, ಎಲ್ಲವೂ ನಡೀತವೆ. ಆದರೆ ಸರ್ಕಾರ ಇದರ ಬಗ್ಗೆ ತುಂಬ ಗಂಭೀರತೆಯಿಂದ ಇದೆ, ಒಂದು ರೀತಿಯಾಗಿರ್ತಕ್ಕಂಥ ನೋ ನಾನ್ಸೆನ್ಸ್ ಅಪ್ರೋಚನ್ನು ಇಟ್ಕೊಂಡಿದೆ ಅಂತಕ್ಕಂಥದ್ದು ಆಗ ಅನ್ನಿಸ್ತಾ ಇತ್ತು. ನನಗನ್ಸುತ್ತೆ ದ ಪರ್ಸೆಪ್ಷನ್ ವೇರ್ ಗೌರ್ಮೆಂಟ್ ಫೇಲ್ಡ್ ಈಸ್ ನಾಗೇಂದ್ರರನ್ನು ವಿಚಾರಣೆಗೊಳಪಡಿಸದೇ ಇರೋದು, ಅವರನ್ನು ಆಮೇಲೆ ಇಡಿ ಬಂಧನ ಮಾಡಿರ್ತಕ್ಕಂಥದ್ದು. ಈಗ ಸರ್ಕಾರದ ಮನಸ್ಸಿನಲ್ಲೇ ಇತ್ತ ನಾವು ನಾಗೇಂದ್ರರನ್ನು ವಿಚಾರಣೆಗೊಳಪಡಿಸೋದು ಬೇಡ, ಶೆಡ್ಯೂಲ್ಡ್ ಟ್ರೈಬ್ ಸಮುದಾಯದಿಂದ ಬರ್ತಾರೆ. ಈಗ ಮೊನ್ನೆ ತೇಜಸ್ವಿನಿ ಗೌಡ ಅದನ್ನೇ ತಾನೇ ಹೇಳ್ತಾ ಇದ್ರು. ಹೌದು ಹೌದು, ನಮ್ಮ ಚರ್ಚೆಯಲ್ಲಿ ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ. ಈಗ ಶೆಡ್ಯೂಲ್ಡ್ ಟ್ರೈಬಿಂದ ಎಲ್ಲ ಬಂದಿರ್ತಾರೆ. ಆ ಕಾರಣದಿಂದ ನಾವೀಗ ಅವರನ್ನು ವಿಚಾರಣೆಗೊಳಪಡಿಸಿದರೆ ನಮ್ಗೆ ನಾಳೆ ತೊಂದರೆ ಆಗ್ಬೋದು. ಬೇಕಿದ್ದರೆ ಕೇಂದ್ರೀಯ ತನಿಖಾ ಏಜೆನ್ಸಿ ಅವರ ವಿಚಾರಣೆಯನ್ನು ನಡೆಸಲಿ, ಬಂಧನವನ್ನು ಕೂಡ ಮಾಡಲಿ. ಇದು ಸರ್ಕಾರದ ಮನಸ್ಸಿನಲ್ಲಿತ್ತ, ವಿ ಡೋಂಟ್ ನೋ. ಆದರೆ ನೋಡಿ, ಇನ್ನೊಂದು ಆ್ಯಂಗಲಿಂದ ಇದನ್ನು ಯೋಚನೆ ಮಾಡಬೇಕು. ಯಾಕೆ ಬಳ್ಳಾರಿಯಿಂದ ಬಂದಿರತಕ್ಕಂಥ ಮಂತ್ರಿಗಳು ಕಳೆದ 15 ವರ್ಷದಲ್ಲಿ ಪದೇ ಪದೇ ಅಲ್ವಾ, ಹೌದು, ಇದೇನು ಕೋ ಇನ್ಸಿಡೆನ್ಸ್ ಅಂತ ಅಧಿಕಾರವನ್ನು ಕಳ್ಕೊಳ್ತಾರೆ, ಇಲ್ಲ ತುಂಬ ಒಳ್ಳೆ ಅಧಿಕಾರ ಸಿಕ್ಕಾಗ ಪರ್ಫಾರ್ಮ್ ಮಾಡಲ್ಲ. ಈ ರೀತಿಯಾಗಿರ್ತಕ್ಕಂಥ ಒಂದು ಅಧಿಕಾರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇಂಥ ದೊಡ್ಡ ದೊಡ್ಡ ಪ್ರಕರಣಗಳಲ್ಲಿ ಸಿಲುಕಿ ಬಂಧನಕ್ಕೊಳಗಾಗ್ತಾರೆ. ಯಾಕೆ ಬಳ್ಳಾರಿಯ ರಾಜಕಾರಣಿಗಳು ಎರಡೂ ಪಕ್ಷಗಳಲ್ಲಿ ಇಟ್ ಸ್ಟಾರ್ಟೆಡ್ ಫ್ರಮ್ ಜನಾರ್ದನ್ ರೆಡ್ಡಿ ಆ್ಯಂಡ್ ಟಿಲ್ ನಾವು ನಾಗೇಂದ್ರ ಪ್ರಕರಣದವರೆಗೂ ಕೂಡ ಯಾಕೆ ಹಿಂಗಾಗ್ತಾ ಇದೆ ಅನ್ನೋದು ಕೂಡ ಒಂದು ಚರ್ಚೆಯ ವಿಷಯ ಅಂತ ನನಗನ್ಸುತ್ತೆ. ಯಾಕೆ ಆಗಿರಬಹುದು? ಅದೇ ನನಗನ್ಸುತ್ತೆ, ಗಣಿಗಾರಿಕೆಯ ವ್ಯಾಪಾರ ಯಾವಾಗ ಬಳ್ಳಾರಿಯಲ್ಲಿ ಶುರು ಆಯಿತು, ಅಂದಾದುಂದಿಯಾಗಿ ರಾಜಕಾರಣಿಗಳ ಕೈಯಲ್ಲಿ ದುಡ್ಡು ಬರತೊಡಗಿತು. ಓಕೆ, ನಿಮಗೆ ಜನಾರ್ದನ್ ರೆಡ್ಡಿ, ರಾಮುಲು ಇವರೆಲ್ಲ ನಾನು ಸ್ಟೋರಿ ಕೇಳಿದ್ದೀನಿ. ಅವರು ದಿಲ್ಲಿಗೆ ಬಂದರೆ ಕರ್ನಾಟಕ ಭವನದಲ್ಲಿ, ಅಂದರೆ ಕರ್ನಾಟಕ ಭವನದಲ್ಲೇ ರೂಮ್ ಕೊಡಲಿಲ್ಲ ಅಂದರೆ ಹೊರಗಡೆ ರಿಸೆಪ್ಷನ್ನಲ್ಲಿ ರಾತ್ರಿ ಕಳೆದಿರ್ತಕ್ಕಂಥ ಉದಾಹರಣೆಗಳಿವೆ ಅಂತೆ. ಅಂದರೆ 99ರಲ್ಲಿ ರಾಮುಲು ಫಸ್ಟ್ ಟೈಮ್ ಚುನಾವಣೆಗೆ ನಿಂತಿದ್ದರು. ಯಾವಾಗ ಸುಷ್ಮಾ ಸ್ವರಾಜ್ ಬಳ್ಳಾರಿಗೆ ಹೋದರು ಅವಾಗ ಬಳ್ಳಾರಿಯ ವಿಧಾನಸಭೆಗೆ ರಾಮುಲು ನಿಂತಿದ್ದರು. ಅದಾದ ಮೇಲೆ ಗಣಿಗಾರಿಕೆ ಯಾವಾಗ ಶುರು ಆಯಿತು, ಸ್ಪೆಷಲಿ ಬೀಜಿಂಗ್ ಒಲಿಂಪಿಕ್ ಶುರು ಆದ ನಂತರ ಏನೊಂದು ಕಬ್ಬಿಣದ ಅದರಿಗೆ ಎಲ್ಲಿಲ್ಲದ ಬೇಡಿಕೆ ಚೈನಾ ಮಾರ್ಕೆಟ್ನಲ್ಲಿ ಬಂತು. ಏಕಾಏಕಿ ಬಳ್ಳಾರಿಯ ರಾಜಕಾರಣಿಗಳು, ಅಂದರೆ ಅವ್ರ ಮನಸ್ಸಿನಲ್ಲೂ ಕೂಡ ಯೋಚನೆ ಮಾಡಿರಲಿಕ್ಕಿಲ್ಲ, ಅಷ್ಟು ಹಣ ಬಂತು. ಹೌದು, ನಿಮ್ಗೆ ನೆನಪಿದ್ರೆ 2008ರ ಬಳ್ಳಾರಿಯ ಚುನಾವಣೆ BJP 100 ಕೋಟಿ, ಕಾಂಗ್ರೆಸ್ 100 ಕೋಟಿ ಖರ್ಚು ಮಾಡಿದರು ಬಳ್ಳಾರಿಯ ನಗರದ ಚುನಾವಣೆಗೆ. ನನ್ನ ನೆನಪಿದೆ, ತುಂಬ ಸುದ್ದಿಯಾಗಿತ್ತದು. ಅದಾದಮೇಲೆ ಜನಾರ್ದನ್ ರೆಡ್ಡಿ ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನು ನೋಡಿದ್ವಿ. ಅದಾದಮೇಲೆ ಆ ಜನಾರ್ದನ ರೆಡ್ಡಿ ಅವರಿಗೆ ಪತ್ರಕರ್ತೆಯೊಬ್ಬರು ಪ್ರಶ್ನೆ ಕೇಳಿದಾಗ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂದಾಗ ನೀವು ಪ್ರತ್ಯಕ್ಷ ಸಾಕ್ಷಿ ಅದಕ್ಕೆ. ಅದೇ ಅವ್ರು ಹೇಳಿದರು 1,0,0,0,0,0,0,0 ನೀವು ಎಣಿಸ್ತಾ ಹೋಗಿ, ನೀವು ದಣಿತೀರಿ, ಆದರೆ ನನ್ನ ಆಸ್ತಿ ಮುಗಿಯಲ್ಲ ಅಂತ ಹೇಳಿದರು. ಅಂದರೆ ಅಲ್ಲಿಂದ ನೀವು ಶುರು ಮಾಡಿ. ಜನಾರ್ದನ್ ರೆಡ್ಡಿ ಯಾವ ಪರಿಯ ಅಧಿಕಾರ ಸಿಕ್ಕಿತ್ತು,
ಅದನ್ನು ಹೇಗೆ ಅಂದರೆ ಯಾವ ರೀತಿ ಬೇಕಾದರೂ ಬಳಕೆ ಮಾಡಿಕೊಂಡ್ರು, ತೊಡೆ ತಟ್ಟಿದ್ರು. ಯಾಕೆ ಸಿದ್ದರಾಮಯ್ಯ ಪಾದಯಾತ್ರೆ ಹೋದರು? ಕಂಪ್ಲಿ ಸುರೇಶ್ ಹೋಗಿ ಸಿದ್ದರಾಮಯ್ಯನವ್ರ ಮೇಲೆ ವಿಧಾನಸೌಧದಲ್ಲಿ ಏರಿ ಹೋಗ್ತಕ್ಕಂಥ ಘಟನೆ ನಡೆದಾಗಲೇ ಸಿದ್ದರಾಮಯ್ಯನವ್ರು ತೊಡೆ ತಟ್ಟಿ ನಾನು ಪಾದಯಾತ್ರೆ ಹೋಗ್ತೀನಿ ಅಂತ ಅನೌನ್ಸ್ ಮಾಡಿದರು. ಅಲ್ಲಿಂದ ನೀವು ನೋಡಿ, ಬೇಲೆಕೇರಿ ಬಂದರು ಪ್ರಕರಣದಲ್ಲಿ ಇದೇ ನಾಗೇಂದ್ರ ಅರೆಸ್ಟ್ ಆಗಿದ್ದರು. ನಂತರದ ಸಂದರ್ಭದಲ್ಲಿ ರಾಮುಲು ಮಂತ್ರಿ ಆದರೂ ಕೂಡ ಹಿ ಡಿಂಟ್ ಪರ್ಫಾರ್ಮ್ ಮಾಡಲಿಲ್ಲ. ಅವರು ಯಾವ ಮಟ್ಟದ ಒಂದು ಜನಪ್ರಿಯತೆ ರಾಮುಲೂರಿಗಿತ್ತೋ ಅದಕ್ಕೆ ತಕ್ಕಂತೆ ಆಡಳಿತವನ್ನು ಕೊಡುವ ಗೊಡವೆಗೆ ಹೋಗಲಿಲ್ಲ. ಅದಾದಮೇಲೆ ನಾಗೇಂದ್ರರಿಗೆ 2023ರಲ್ಲಿ ಕಾಂಗ್ರೆಸ್ಗೆ ಬಳ್ಳಾರಿಯ ಜನ ಒಂದು ದೊಡ್ಡ ಗೆಲುವನ್ನು ತಂದುಕೊಟ್ರು. ಆದರೆ ಈಗ ನಾಗೇಂದ್ರ ವಾಪಸ್ ಜೈಲಿನಲ್ಲಿದ್ದಾರೆ. ಅಂದರೆ ಬಳ್ಳಾರಿಯ ರಾಜಕಾರಣಿಗಳು ಅಥವಾ ಬಳ್ಳಾರಿಯ ರಾಜಕಾರಣ ಗಂಭೀರತೆಯಿಂದ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಇದು. ಪದೇ ಪದೇ ದೊಡ್ಡ ಮಟ್ಟದಲ್ಲಿ ಅಧಿಕಾರ ಸಿಕ್ಕರೂ ಕೂಡ ಈ ರೀತಿಯ ಫೈನಾನ್ಷಿಯಲ್, ನಾನು ಅದನ್ನು ಫ್ರಾಡ್ ಅಂತಲೇ ಕರಿತೀನಿ, ಫೈನಾನ್ಷಿಯಲ್ ಫ್ರಾಡ್ನ ಪ್ರಕರಣ ಇವರು ಸುತ್ತಲೂ ಯಾಕೆ ಸುತ್ತುತ್ತೆ? ತುಂಬ ಗಂಭೀರತೆಯಿಂದ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಇದು ಅಂತ ಅನಿಸುತ್ತೆ. ನಿಜ. ಬಳ್ಳಾರಿಯ ರಾಜಕಾರಣಿಗಳಿಂದ ಇನ್ನು ಬೆಳಗಾವಿಯ ರಾಜಕಾರಣಿಗಳ ಕಡೆ ಹೋಗೋಣ. ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೇನೆ. ಕಾಂಗ್ರೆಸ್ನಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶದ ವಿಮರ್ಶೆ ಮಾಡೋದಕ್ಕೆ ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ. ಟಾರ್ಗೆಟ್ 20 ಅಂತ ಇದ್ರು ಕಾಂಗ್ರೆಸ್ ಮುಖಂಡರು. ಕರ್ನಾಟಕದಲ್ಲಿ 20 ಸ್ಥಾನಗಳನ್ನು ಗೆಲ್ತೀವಿ ಅಂತ. ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್. ಬಿಜೆಪಿ ಅವರು 28ಕ್ಕೆ 28 ಗೆಲ್ತೀವಿ ನಾವು JDSನವ್ರು ಸೇರ್ಕೊಂಡು ಅಂತಿದ್ರು. ಇವನ್ ದಟ್ ಇಸ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಅದು ಆಗೋದಿಲ್ಲ ಅಂತ ಬಿಜೆಪಿಯವ್ರಿಗೂ ಗೊತ್ತಿತ್ತು. ಹಾಗೆ 20 ಕ್ರಾಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ನವ್ರಿಗೂ ಗೊತ್ತಿತ್ತು. ಆದರೆ ತುಂಬ ಖಾಸಗಿಯಾಗಿ ಕಾಂಗ್ರೆಸ್ ಮುಖಂಡರನ್ನ ಕರೆದು ಕೇಳಿದ್ರೆ ಎಷ್ಟು ಗೆಲ್ತೀರಿ ನೀವು ಅಂದರೆ 14 ಗ್ಯಾರಂಟಿ ಅಂತೀವಿ. ಕನ್ಫರ್ಮ್ ಆಗಿ 14 ಸ್ಥಾನಗಳನ್ನು ಗೆಲ್ತೀವಿ. ಬಿಜೆಪಿಗಿಂತ ಅಟ್ಲೀಸ್ಟ್ 1 ಸ್ಥಾನನವರು ಈ ಸಲ ನಮ್ದು ಜಾಸ್ತಿ ಬರುತ್ತೆ ನೋಡ್ತಾ ಇರಿ ಅಂದಂಥವರು ಇದ್ರು. ಅಂತಿಮ ಫಲಿತಾಂಶ ಬಂದಾಗ ಕಾಂಗ್ರೆಸ್ ಗೆದ್ದದ್ದು 9. 2019ರಲ್ಲಿ ಕೇವಲ 1 ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ 1ರಿಂದ 9ಕ್ಕೆ ಹೋಯಿತು ಅನ್ನುವಂಥದ್ದು ಸಮಾಧಾನಕರವಾದರೂ ಕೂಡ ರಾಜ್ಯ ಸರ್ಕಾರ ಇದ್ಕೊಂಡು ಇಷ್ಟೆಲ್ಲ ಗಟ್ಟಿಯಾದ ಸಂಘಟನೆ ಇದ್ಕೊಂಡು ಕೇವಲ 9ಕ್ಕೆ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ನಿಂತು ಹೋಯ್ತಲ್ಲ ಅನ್ನುವಂಥದ್ದು. ಇದರ ಆತ್ಮವಿಮರ್ಶೆ ಮಾಡೋದಕ್ಕೆ ದೆಹಲಿಯಿಂದ ಮಧುಸೂದನ್ ಮೇಸ್ತ್ರಿ ಅವರ ನೇತೃತ್ವದಲ್ಲಿ 3 ಜನರ ತಂಡ ಒಂದು ಬಂತು. 2 ದಿವಸ ಬೆಂಗಳೂರಲ್ಲಿ ಕೂತ್ಕೊಂಡು ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ನ ಕರೆಸಿ ಯಾವ ಕ್ಷೇತ್ರದಲ್ಲಿ ಯಾಕೆ ಸೋಲಾಯಿತು ಅಂತ ಕೇಳ್ಕೊಂಡು, ಹಾಗೆ ಈ ಕಮಿಟಿಯ ಮುಂದೆ ಹಾಜರಾದಂಥವರು ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿ ಲೋಕಸಭಾ ಚುನಾವಣೆಯನ್ನ ಸೋತರು ಜಗದೀಶ್ ಶೆಟ್ಟರ್ ವಿರುದ್ಧ. ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರನ ಸೋಲಿಗೆ ಕಾರಣವಾದ ಅಂಶಗಳ ಪಟ್ಟಿ ಮಾಡಿಕೊಂಡು ಬಂದಿತ್ತು. ನಮ್ಮ ಪಕ್ಷದವರೇ ನಮ್ಮನ್ನು ಸೋಲಿಸಿದ್ರು. ಕಾಂಗ್ರೆಸ್ಸಿನ 3 ಶಾಸಕರ ವಿರುದ್ಧ ಆರೋಪ. ಮಹಾಂತೇಶ್ ಕೌಜಲಗಿ, ಅಶೋಕ್ ಪಟ್ಟಣ್, ಆಸಿಫ್ ಸೇಠ್. ನಮ್ಮದೇ ಪಕ್ಷದ ಶಾಸಕರಿದ್ರು, ನಮ್ಮ ಪಕ್ಷದ ಕ್ಯಾಂಡಿಡೇಟ್ಗೆ ಲೀಡ್ ಕೊಡಿಸಲಿಲ್ಲ ಇವರು, ಆರೋಪ. ಆದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಇಂದೊಂದು ಮಜಾ ಏನಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲೂ ಮೃಣಾಲ್ ಹೆಬ್ಬಾಳ್ಕರ್ಗೆ ಲೀಡ್ ಬರಲಿಲ್ಲ. ಸಹಜ ಆ ಪ್ರಶ್ನೆ ಬರುತ್ತೆ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಮಗನಿಗೆ ನೀವು ಲೀಡ್ ಕೊಡಿಸಿಲ್ಲ, ಬೇರೆ ಅವ್ರ ಮೇಲೆ ಹೆಂಗೆ ಆರೋಪ ಮಾಡ್ತೀರಿ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ, ಮರಾಠಿ ಭಾಷಿಕ ಮತದಾರರ ಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇದೆ.
ಲೋಕಸಭಾ ಚುನಾವಣೆ ಅಂತ ಬಂದ್ರೆ ಅವರು ಬಿಜೆಪಿಗೆ ವೋಟ್ ಹಾಕ್ತಾರೆ. ಆ ಕಾರಣಕ್ಕೆ ನನ್ನ ಕ್ಷೇತ್ರದಲ್ಲಿ ನನ್ನ ಮಗನಿಗೆ ಹಿನ್ನಡೆಯಾಗಿದೆ, ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ಲೀಡ್ ಬಂದಿಲ್ಲ. ಆದರೆ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ಸಿಗೆ ಲೀಡ್ ಬರಬಹುದಾಗಿದ್ದ ಕ್ಷೇತ್ರಗಳಲ್ಲಿ ನಮ್ಮ ಶಾಸಕರಿಂದಲೇ ನಮಗೆ ಹಿನ್ನಡೆಯಾಗಿದೆ ಅಂತ ಹೇಳುದು. ಒಂದು 1,78,000 ಮತಗಳ ಅಂತರದಿಂದ ಇಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಸೋತಿದ್ದಾರೆ ಜಗದೀಶ್ ಶೆಟ್ಟರ್ ವಿರುದ್ಧ. 1,78,437 ಮತಗಳು. ಜಗದೀಶ್ ಶೆಟ್ಟರ್ 7,62,029 ಮತಗಳನ್ನು ಪಡೆದ್ರೆ ಮೃಣಾಲ್ ಹೆಬ್ಬಾಳ್ಕರ್ 5,83,592 ಮತಗಳನ್ನು ಪಡೆದರು. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲಿರುವಂತೆ 8 ವಿಧಾನಸಭಾ ಕ್ಷೇತ್ರ, ಎಲ್ಲೆಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಲೀಡ್ ಬಂತು ಅನ್ನುವ ಅಂಕಿ ಸಂಖ್ಯೆಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಅರಭಾವಿ ಬರುತ್ತೆ, ಬಾಲಚಂದ್ರ ಜಾರಕಿಹೊಳಿ ಶಾಸಕರು. ಇಲ್ಲಿ ಬಿಜೆಪಿಗೆ 21,475 ಮತಗಳ ಮುನ್ನಡೆ. ಗೋಕಾಕ ರಮೇಶ್ ಜಾರಕಿಹೊಳಿ ಜಗದೀಶ್ ಶೆಟ್ಟರ್ಗೆ 23,897 ಮತಗಳ ಮುನ್ನಡೆಯನ್ನು ತಂದು ಸಹಜ ಇದೆ, ನಿರೀಕ್ಷಿತ. ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಫೈಟ್ ನಿಮಗೆ ಗೊತ್ತಿದೆ. ಬೆಳಗಾವಿ ಉತ್ತರ ಆಸಿಫ್ ಸೇಠರ ಕ್ಷೇತ್ರದಲ್ಲಿ ಬಿಜೆಪಿಗೆ 2,401 ಮತಗಳ ಮುನ್ನಡೆ ಬಂತು. ಸ್ಲೈಟ್ ಲೀಡು ಬಿಜೆಪಿಗೆ. ಬೆಳಗಾವಿ ದಕ್ಷಿಣ ಅಭಯ್ ಪಾಟೀಲ್ರ ಕ್ಷೇತ್ರ 73,220 ಮತಗಳ ಲೀಡು ಜಗದೀಶ್ ಶೆಟ್ಟರ್ ಅಭಯ್ ಪಾಟೀಲ್ರ ಕ್ಷೇತ್ರದ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ರ ಬೆಳಗಾವಿ ಗ್ರಾಮೀಣ 50,529 ಮತಗಳ ಲೀಡು ಬಿಜೆಪಿಗೆ. ಜಗದೀಶ್ ಶೆಟ್ಟರ್ 50,529 ಮತಗಳ ಲೀಡು. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣದ ಶಾಸಕಿ, ಸಚಿವೆ, ಅವರ ಮಗನಿಗೆ ಟಿಕೆಟ್. ಆದರೂ ಕೂಡ ಅವರದ್ದೇ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ 50,000 ಲೀಡ್ ತಗೊಂಡು. ಬೈಲಹೊಂಗಲ ಮಹಾಂತೇಶ್ ಕೌಜಲಿಗೆ ಅವರು ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಬಿಜೆಪಿಗೆ 21,397 ಮತಗಳ ಲೀಡ್. ಸವದತ್ತಿ ವಿಶ್ವಾಸ್ ವೈದ್ಯ ಪ್ರತಿನಿಧಿಸುವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಲೀಡ್ ತಗೊಂಡು 16,951 ಮತಗಳು. 16,951 ಮತಗಳು. ರಾಮದುರ್ಗ ಅಶೋಕ್ ಪಟ್ಟಣರ ಕ್ಷೇತ್ರ ಕಾಂಗ್ರೆಸ್ ಲೀಡು ಕೇವಲ 394 ಮತಗಳು. ಸವದತ್ತಿ ಮತ್ತು ರಾಮದುರ್ಗ 2 ಕ್ಷೇತ್ರಗಳನ್ನು ಹೊರತುಪಡಿಸಿದರೆ ಉಳಿದ 6 ಕ್ಷೇತ್ರಗಳಲ್ಲಿ ಜಗದೀಶ್ ಶೆಟ್ಟರ್ ಲೀಡ್ ತಗೊಂಡು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಜೊತೆಗೆ ಮಧುಸೂದನ್ ಮೇಸ್ತ್ರಿ ಅವರ ನೇತೃತ್ವದಲ್ಲಿ ಬಂದಿದ್ದ ಕಮಿಟಿನ ಮೀಟ್ ಮಾಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸೋಲಿಗೆ 3 ಜನ ಕಾಂಗ್ರೆಸ್ ಶಾಸಕರೇ ಕಾರಣ ಅಂತ ಕಂಪ್ಲೇಂಟ್ ಮಾಡಿದ್ರು. ನನ್ನ ಕೊಲೀಗ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮಲ್ಟಿಪಲ್ ರೀಸನ್ಸ್ ಅಲ್ವಾ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ನ ಒಳ ರಾಜಕಾರಣ? ಅದೇ ನೋಡಿ, ಡೇ ಒನ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ತುಂಬ ಕಾನ್ಫಿಡೆನ್ಸಲ್ಲಿದ್ದರು. ಎಸ್, ನಾವು ಹೋಗಿದ್ವಿ, ನೀವು ಹೋದಾಗ ಹುರುಪು ತುಂಬಿ ತುಳುಕ್ತಾ ಇತ್ತು. ಯಾವಾಗ ಜಗದೀಶ್ ಶೆಟ್ಟರ್ ಕ್ಯಾಂಡಿಡೇಟ್ ಆದರೂ ಆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯಿತು. ಓವರ್ ಕಾನ್ಫಿಡೆಂಟ್ ಆದರು. ಎಸ್, ಅದಾದಮೇಲೆ ನನಗನ್ಸುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಿ, ಸೋಲಿನ ನಂತರ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಶಿ ಈಸ್ ಡಿಸಪಾಯಿಂಟೆಡ್ ಟು ದ ಕೋರ್ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಕರೆಕ್ಟ್. 2 ಸಂಗತಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನಿಶ್ಚಿತವಾಗಿ ಕಾಡ್ತಾ ಇವೆ. ಒಂದು, ಪ್ರಿಯಾಂಕ್ ಜಾರಕಿಹೊಳಿ ಗೆದ್ದು ಮೃಣಾಲ್ ಹೆಬ್ಬಾಳ್ಕರ್ ಸೋತ್ರೆ ಹೆಂಗೆ ಅಂದರೆ ಅಕ್ಕಪಕ್ಕದ ಕ್ಷೇತ್ರಗಳು. ಚಿಕ್ಕೋಡಿಯಲ್ಲಿ ಜಾರಕಿಹೊಳಿ ಅವರು ಎಲ್ಲ ಶಕ್ತಿಯನ್ನು ಹಾಕಿ ತಮ್ಮ ಮಗಳನ್ನು ಗೆಲ್ಲಿಸ್ಕೊಳ್ತಾರೆ. ಎಸ್, ಅದೇ ಬೆಳಗಾವಿಗೆ ಬಂದಾಗ ಅಂದರೆ ಚಿಕ್ಕೋಡಿ ಕೂಡ ಕಳೆದ ಬಾರಿ ಅಣ್ಣಾ ಸಾಹೇಬ್ ಜೊಲ್ಲೆ ಗೆದ್ದಿರ್ತಕ್ಕಂಥ ಕ್ಷೇತ್ರ. ಒಂದು ವೇಳೆ ಬಿ ಜೆ ಪಿಯ ಅಲೆ ಇದ್ದಿದ್ದೇ ಆದಲ್ಲಿ ಅದು ಇಲ್ಲೂ ಇತ್ತು ಅಲ್ಲೂ ಇತ್ತು ಅಂತ ಅನ್ಕೋಣ. ಆದರೆ ಅದನ್ನು ಜಾರಕಿಹೊಳಿ ಬಕ್ ಮಾಡಿ ತಮ್ಮ ಮಗಳನ್ನು ಗೆಲ್ಲಿಸ್ಕೊಳ್ತಾರೆ. ಆದರೆ ವೆನ್ ಇಟ್ ಕಮ್ಸ್ ಟು ಬೆಳಗಾವ್, ಎಲ್ಲ ಕ್ಷೇತ್ರಗಳಲ್ಲಿ ಹೇಗೆ ನೆಗೆಟಿವ್ ಆಗುತ್ತೆ, ಮೈನಸ್ ಆಗುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕಾಡ್ತಾ ಇರ್ತಕ್ಕಂಥ ಬಹುದೊಡ್ಡ ಪ್ರಶ್ನೆ. ನ್ಯಾಚುರಲಿ ತಮ್ಮ ಮಕ್ಕಳನ್ನು ತಮಗೆ ಇರುವ ಕಾಂಪಿಟೇಷನ್ಗಿಂತ ಮಕ್ಕಳನ್ನು ಕರ್ಕೊಂಡು ಬರುವಾಗ ಯಾವುದೇ ತಾಯಿ ತಂದೆ ತುಂಬ
ಕೇರ್ಫುಲ್ ಆಗಿರ್ತಾರೆ, ರಿಸ್ಕ್ ಅವರ್ಷನ್ ಮೋಡ್ನಲ್ಲಿರ್ತಾರೆ, ಗೆದ್ದೇ ಗೆಲ್ಲಬೇಕು ಅಂತಕ್ಕಂಥ ಛಲದಲ್ಲಿರ್ತಾರೆ. ಆದರೆ ಇದಾದ ಮೇಲೂ ಕೂಡ ಜಾರಕಿಹೊಳಿ ಚಿಕ್ಕೋಡಿಯಲ್ಲಿ ತಮ್ಮ ಪ್ರಾಬಲ್ಯವನ್ನು ಮೆರೀತಾರೆ. ಬಟ್ ಬೆಳಗಾವಿಗೆ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆ ಪ್ರಾಬಲ್ಯ ಮೆರೀಲಿಕ್ಕೆ ಆಗಲ್ಲ. ಪ್ರಾಯಶಃ ಅದು ತುಂಬ ಕಾಡ್ತಾ ಇದೆ ಅವರಿಗೆ. ಹೀಗಾಗಿ ಮಹಾಂತೇಶ್ ಕೌಜಲ್ಗಿ ಬೈಲೊಂಗಲದಲ್ಲಿ ಅವರು ವಿಶ್ವಾಸ್ ವೈದ್ಯ ಒಬ್ಬರನ್ನು ಹೊರತುಪಡಿಸಿದರೆ ಸೌದತ್ತಿ ಅಲ್ಲಿ ಲೀಡ್ ದೊರೆತಿದೆ. ಆ್ಯಂಡ್ ಕಾಕತಾಳಿ ಎಂಬಂತೆ ವಿಶ್ವಾಸ್ ವೈದ್ಯ ಕೂಡ ಸತೀಶ್ ಜಾರಕಿಹೊಳಿ ಅವರ ಶಿಷ್ಯ. ವಿಶ್ವಾಸ್ ವೈದ್ಯಗೆ ಟಿಕೆಟ್ ಕೊಡಿಸಿದ್ದೆ ಸತೀಶ್ ಜಾರಕಿಹೊಳಿ. ಕರೆಕ್ಟ್ ಹೌದು. ವಿಶ್ವಾಸ್ ವೈದ್ಯ ಕ್ಷೇತ್ರದಲ್ಲಿ ಮಾತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಲೀಡ್ ಬಂದಿದೆ. ಉಳಿದಂತೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಅವ್ರಿಗೆ ಯಾಕೆ ನೆಗೆಟಿವ್ ಆಯಿತು ಅಂತಕ್ಕಂಥದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿಶ್ಚಿತವಾಗಿ ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕಂದರೆ ಮುಂದಿನ ರಾಜಕಾರಣದ ದೃಷ್ಟಿಯಿಂದ ಕೂಡ ಮಗನ ಸೋಲನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಚಂದ್ರರಾಜನ್ನು ನಿಲ್ಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಒಂದು ಛಲದಿಂದ ವಿಧಾನ ಪರಿಷತ್ ಚುನಾವಣೆಯನ್ನು ಗೆದ್ದರು. ಬಟ್ ಮಾಸ್ ಇಲೆಕ್ಷನ್ಸ್ನಲ್ಲಿ, ಯಾಕೆಂದರೆ ಚಂದ್ರರಾಜ್ ಅವರ ಏನು ತಮ್ಮನ ಇಲೆಕ್ಷನ್ ಇತ್ತು, ಅದು ಗ್ರಾಮ ಪಂಚಾಯತ್ ಚುನಾವಣೆ. ಗ್ರಾಮ ಪಂಚಾಯತ್ ಮೆಂಬರ್ಸ್ ಹಾಕ್ತಕ್ಕಂಥ ಓಟಿನ ಚುನಾವಣೆ. ಆ ಚುನಾವಣೆಯನ್ನು ಹ್ಯಾಂಡಲ್ ಮಾಡುವ ರೀತಿ ಬೇರೆ. ಬಟ್ ಮಾಸ್ ಇಲೆಕ್ಷನ್ಸ್ನಲ್ಲಿ, ಜನರಲ್ ಇಲೆಕ್ಷನ್ಸ್ನಲ್ಲಿ ಮಗ ಹೇಗೆ ಸೋತ ಅಂತಕ್ಕಂಥದ್ದು ಒಂದು. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ಮೈನಸ್ ಆಗುತ್ತೆ ಅಂತಕ್ಕಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸ್ಪಷ್ಟತೆ ಇತ್ತು. ಯಾಕಂದರೆ ಅವರು ಬಿದ್ದಿದ್ರು, ಮಾಡಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಅಭಯ್ ಪಾಟೀಲ್ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 70,000 ಮೇಲೆ ಲೀಡ್ BJPಗೆ ಸಿಗುತ್ತೆ ಅಂತಕ್ಕಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಎಣಿಸಿರಲಿಲ್ಲ. ಜೊತೆಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅವ್ರಿಗೇನು ಅನಿಸಿತ್ತು ಅಂದರೆ, ಜಗದೀಶ್ ಶೆಟ್ಟರ್ ಬಂದಾಕ್ಷಣ ಅವರೂ ಮರಾಠಿ ಭಾಷಿಕರಲ್ಲ, ಹೀಗಾಗಿ ಮರಾಠಿ ಭಾಷಿಕರು ವಿಧಾನಸಭಾ ಚುನಾವಣೆಯಲ್ಲಿ ನಿಂತ್ಕೊಂಡಂತೆ ನನ್ನ ಜೊತೆ ನಿಲ್ಕೊಳ್ತಾರೆ ಅಂತಕ್ಕಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾನ್ಫಿಡೆನ್ಸ್ಗೆ ಕಾರಣ ಆಗಿತ್ತು. ಆ್ಯಂಡ್ ಥ್ರೂ ಔಟ್ ಮರಾಠಿ ಭಾಷಿಕ ಮತಗಳನ್ನು ಸೆಳೆಯೋದಕ್ಕೆ ಏನೇನು ಪ್ರಯತ್ನ ಬೇಕು ಎಲ್ಲ ಮಾಡ್ತಿದ್ರು. ಎಲ್ಲ ಪ್ರಯತ್ನವನ್ನು ನಾವು ಬೆಳಗಾವಿಗೆ ಹೋದಾಗ ನಿಮ್ಗೆ ನೆನಪಿದ್ದರೆ, ಬೆಳಗಾವಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಸಹೋದರ ಮೃಣಾಲ್ ಹೆಬ್ಬಾಳ್ಕರನ್ನು ಇಟ್ಕೊಂಡು ಒಂದು ಹೈ ಡೆಸಿಬಲ್ ಕ್ಯಾಂಪೇನನ್ನು ನಡೆಸ್ತಾ ಇದ್ರು. ಹೌದು, ಬೆಳಗಾವಿ ನಗರದಲ್ಲಿ ಎಲ್ಲಿ ಕಾಂಗ್ರೆಸ್ನ ಬೇಸ್ ಇಲ್ಲವೋ ಅಲ್ಲಿ ಒಂದು ಹೈ ಡೆಸಿಬಲ್ ಕ್ಯಾಂಪೇನನ್ನು ನಡೆಸಿದರು. ನನಗನ್ಸುತ್ತೆ ಅಜಿತ್, ಒಂದು ಮರಾಠಿ ಭಾಷಿಕ ಸಮುದಾಯದ ಓಟುಗಳು, ಇನ್ನೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಗೆದ್ದರೆ ಬೆಳಗಾವಿ ರಾಜಕಾರಣದಲ್ಲಿ ಏನೇನಾಗತ್ತೆ ಅನ್ನುವ ಕಾರಣಕ್ಕೋಸ್ಕರ ಅನೇಕ, ಈಗ ಅಶೋಕ್ ಪಟ್ಟಣ್ ರಾಮದುರ್ಗದಲ್ಲಿ, ಮಹಾಂತೇಶ್ ಕೌಜಲ್ಗಿ, ಆಸಿಫ್ ಸೇಠ್, ಇವರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿ ಮಧುಸೂದನ್ ಬಿಸ್ತ್ರಿ ಅವರಿಗೆ ದೂರನ್ನು ನೀಡಿದ್ದಾರೆ. ಪಾಲಿಟಿಕ್ಸ್ನಲ್ಲಿ ಚುನಾವಣೆ ಸೋತ ಮೇಲಿನ ದೂರಿಗೆ ಭಾಳ ದೊಡ್ಡ ಅರ್ಥ ಇರೋಲ್ಲ. ಏನು ಕಂಟ್ರೋಲ್ ಮಾಡೋದಿದ್ರೆ ಚುನಾವಣೆ ಮುಂಚೆಯೇ ಪಾರ್ಟಿಯವ್ರು ಬಂದು ಮಾಡ್ಬೋದಿತ್ತು. ಹೌದು. ಸ್ವತಃ DK ಶಿವಕುಮಾರ್ ಅಧ್ಯಕ್ಷರಾಗಿದ್ದರು. ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಟ್ಟವರು ಕೂಡ DK ಶಿವಕುಮಾರ್. ಅವರಿಂದ ಕೂಡ ಅದು ಸಾಧ್ಯ ಆಗಲಿಲ್ಲ. ಆದರೆ ನನಗನ್ಸುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅದನ್ನು ತುಂಬ ನ್ಯಾಚುರಲಿ ತುಂಬ ಮನಸ್ಸಿಗೆ ಹಚ್ಕೊಂಡಂತೆ ಕಾಣ್ತಾ ಇದೆ. ಡಿಸಪಾಯಿಂಟ್ ಆಗಿದ್ದಾರೆ. ಹೀಗಾಗಿ ಹೋಗಿ ಉಳಿದ ಶಾಸಕರ ವಿರುದ್ಧ ದೂರನ್ನು ನೀಡಿದ್ದಾರೆ. ಬಟ್ ಇದರ ಒಂದು ಫಾಲೋಔಟ್ ನಾನು ಆ್ಯಂಟಿಸಿಪೇಟ್ ಮಾಡ್ತಾ ಇರೋದು ಅಜಿತ್, ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್ ಫೈಟ್ ಏನಿದೆ ಅದು ಇಂಟೆನ್ಸಿಫೈ ಆಗುತ್ತೆ. ಇಲ್ಲಿಯವರೆಗೆ ಆ ಫೈಟು ಬೇರೆ ಬೇರೆ ಕಾರಣಗಳಿಂದ ಇತ್ತು. ಬಟ್ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಈ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಆ ಕಾರಣದಿಂದ ಈ ಫೈಟ್ ಇನ್ನಷ್ಟು ಇಂಟೆನ್ಸಿಫೈ ಆಗುತ್ತೆ. ಮತ್ತು ಇದಕ್ಕೆ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಬಣ ಬಡಿದಾಟದ ಒಂದು ಇದು ಸ್ವರೂಪ ಬಂದರೂ ಆಶ್ಚರ್ಯ ಇಲ್ಲ. ಅಲ್ಲ, ಆ ಸ್ವರೂಪ ಇದೆ. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರಿಗೆ ಆಪ್ತರು, ಲಕ್ಷ್ಮೀ ಹೆಬ್ಬಾಳ್ಕರ್ DK ಶಿವಕುಮಾರ್ ಕ್ಯಾಂಪ್ನಲ್ಲಿದ್ದಾರೆ. ಮತ್ತು ಅದಕ್ಕೆ ಜಾತಿಯ ಟಿಂಟ್ ಕೂಡ ಇದೆ. ಜಾರಕಿಹೊಳಿ ನಾನ್ ಲಿಂಗಾಯತ್ ಕನ್ಸಾಲ್ಟೇಷನ್ ಪಾಲಿಟಿಕ್ಸನ್ನು ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ನಾಯಕಿ ನಾನು ಅಂತಕ್ಕಂಥದ್ದನ್ನು ಕನ್ಸಾಲ್ಟೇಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಆ ಜಗಳ ಇಂಟೆನ್ಸಿಫೈ ಆಗಲಿಕ್ಕೆ ಏನೇನು ಬೇಕು ಅದೆಲ್ಲವೂ ಮೊದಲಿಂದ ಇತ್ತು. ಆದರೆ ಬೆಳಗಾವಿನ ಸೋಲು ಏನಿದೆ, ಮೃಣಾಲ್ ಹೆಬ್ಬಾಳ್ಕರ್ ಸೋಲು, ಆ ಜಗಳವನ್ನು ಇನ್ನಷ್ಟು ಇಂಟೆನ್ಸಿಫೈ ಮಾಡುತ್ತೆ ಅಂತ ನನಗೆ. ಅಲ್ಲೂ ಕೂಡ ಹಿಂಗೆ ಇದೆ. ರೌಂಡ್ 1 ಅವ್ರು ಗೆಲ್ತಾರೆ, ರೌಂಡ್ 2 ಇವ್ರು ಗೆಲ್ತಾರೆ, ರೌಂಡ್ 3 ಅವ್ರು ಗೆಲ್ತಾರೆ. ಅಲ್ಲೀಗ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ ಕೂಡ ಒಂದು ಪ್ರಯತ್ನವನ್ನು ಮಾಡಿದರು, ಜಾರಕಿಹೊಳಿ ಮಗಳನ್ನು ಸೋಲಿಸ್ಲಿಕ್ಕೆ ಸಾಧ್ಯನಾ ಅಂತ. ಬಟ್ ಜಾರಕಿಹೊಳಿ ಒಂದು ರೀತಿ ರಮೇಶ್ ಕತ್ತಿ ಇವರೆಲ್ಲರ ಅಸಮಾಧಾನದ ಕಾರಣದಿಂದ ಮತ್ತು ಜೊಲ್ಲೆ ಹೆಚ್ಚು ನಿಪ್ಪಾಣಿಯ ಸಂಸದ ಅನ್ನುವ ಟ್ಯಾಗ್ ಅವ್ರಿಗಿದ್ದರಿಂದ ಜಾರಕಿಹೊಳಿ ಅಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಯಿತು.
ಅಲ್ಲೂ ಲಿಂಗಾಯತ್ ನಾನ್ ಲಿಂಗಾಯತ್ ಪಾಲಿಟಿಕ್ಸ್ ನಡೀಲಿಲ್ವಾ? ಅಲ್ಲೂ ಪಾಲಿಟಿಕ್ಸ್ ನಡೀತು. ಆದರೆ ಇಲ್ಲಿ ಜಗದೀಶ್ ಶೆಟ್ಟರ್ ಬಂದು ನಿಂತಾಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅನಿಸಿತ್ತು ಗೆಲುವು ನನ್ನದೇ, ನಾನು ಗೆದ್ದೇ ಬಿಟ್ಟೆ. ಅನೇಕ BJP ನಾಯಕರು ನನ್ನ ಹತ್ರ ಹೇಳಿದರು, ಅವ್ರು ಫೋನ್ ಮಾಡಿ ಹೇಳಿದ್ರಂತೆ, ನಾವು ಗೆದ್ದು ಥ್ಯಾಂಕ್ ಯು ಜಗದೀಶ್ ಶೆಟ್ಟರ್, ನೀವು ಕ್ಯಾಂಡಿಡೇಟ್ ಮಾಡಿದ್ರಿ ಭಾಳ ಒಳ್ಳೆಯದಾಯಿತು ಅಂತ. ಆದರೆ ಕೊನೆಗೆ ಜಗದೀಶ್ ಶೆಟ್ಟರ್ ಎಷ್ಟು ಲಕ್ಷಗಳ ಮತ, 1,78,000. ಎಸ್, ಮುಂದಿನ ಸುದ್ದಿಗೆ ಹೋಗೋಣ. ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಜ್ಯೋತಿರ್ಮಠ ಉತ್ತರಾಖಂಡ. ಈ ಸ್ವಾಮೀಜಿಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದು ಜನವರಿ 22 ರಾಮ ಮಂದಿರದ ಲೋಕಾರ್ಪಣೆಯ ಆಸುಪಾಸು. ಅಪೂರ್ಣ ಮಂದಿರವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀರಿ, ಈ ಕಾರ್ಯಕ್ರಮಕ್ಕೆ ನಾನು ಹೋಗೋದಿಲ್ಲ ಅಂದ್ರು. ಅಪೂರ್ಣ ಮಂದಿರ ಜೋರ್ ಚರ್ಚೆ ಆಯ್ತು ಅವಾಗ. ಒಂದು ರೀತಿ ಮೋದಿ ಬಿಜೆಪಿಯ ವಿರುದ್ಧ ಇರುವ ಸ್ವಾಮಿಗಳ ಇವರು ಅನ್ನೋ ಥರ ಜನ ಮಾತಾಡಿಕೊಳ್ಳೋ ಹಂಗಾಯ್ತು. ಅದಾದ ನಂತರ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಜೋರು ಗಲಾಟೆ ಆಯ್ತಲ್ಲ. ರಾಹುಲ್ ಗಾಂಧಿ ಅವರು ಈಶ್ವರನ ಫೋಟೋ ಹಿಡಿದು ಅಹಿಂಸೆಯ ಪ್ರತೀಕ ಈಶ್ವರ, ತಮ್ಮನ್ನು ತಾವು ಹಿಂದೂ ಅಂತ ಕರೆದುಕೊಳ್ಳೋರು 24 ಗಂಟೆನೂ ದ್ವೇಷ ದ್ವೇಷ ದ್ವೇಷ, ಸುಳ್ಳು ಸುಳ್ಳು ಸುಳ್ಳಿನಲ್ಲಿ ಮುಳುಗಿರ್ತಾರೆ ಇತ್ಯಾದಿ ರಾಹುಲ್ ಗಾಂಧಿ ಅವರು ಮಾತಾಡಿದಾಗ ಹಿಂದೂ ಸಮಾಜಕ್ಕೆ ನೀವು ಅವಮಾನ ಮಾಡಿದ್ರಿ ಅಂತ ಬಿಜೆಪಿಯವರು ಕೂಗೆಬ್ಸಿದ್ರು. ಆವಾಗ ಮತ್ತೆ ಇದೇ ಸ್ವಾಮೀಜಿಗಳು ರಾಹುಲ್ ಗಾಂಧಿ ಹಿಂದೂ ಸಮಾಜಕ್ಕೆ ಅಪಮಾನ ಆಗುವಂಥದ್ದೇನೂ ಮಾತಾಡಿಲ್ಲ ಅಂದ್ರು. ತಪ್ಪು ಅರ್ಥ ಮಾಡ್ಕೊಳ್ತಾ ಇದ್ದೀರಿ ನೀವು, ರಾಹುಲ್ ಗಾಂಧಿ ಅವರು ಕರೆಕ್ಟಾಗಿ ಮಾತಾಡಿದ್ರು ಅಂತ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿಗಳು ಹೇಳಿದರು. ಈಗ ಇದೇ ಸ್ವಾಮೀಜಿ ಮುಂಬೈನಲ್ಲಿ ಉದ್ಧವ್ ಠಾಕ್ರೆ ಮನೆಗೆ ಬಂದಿದ್ದಾರೆ. ಉದ್ಧವ್ ಠಾಕ್ರೆ ಮನೆಗೆ ಬಂದು ಅವರನ್ನ ಭೇಟಿಯಾಗಿ ಆಶೀರ್ವದಿಸಿ, ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆಗೆ ನಂಬಿಕೆ ದ್ರೋಹ ಆಗಿದೆ, ಅವರು ಮತ್ತೆ ಮುಖ್ಯಮಂತ್ರಿ ಆದಾಗ ಜನರ ನೋವು ಕಡಿಮೆ ಆಗುತ್ತೆ ಅಂದ್ರು. ಉದ್ಧವ್ ಠಾಕ್ರೆ ಅವರಿಗೆ ನಾವು ಆಶೀರ್ವಾದ ಮಾಡ್ತೀವಿ, ಅವರಿಗೆ ವಿಶ್ವಾಸಘಾತ ಮಾಡಲಾಗಿದೆ ಅಂತೆಲ್ಲ ಹೇಳಿ, ನರೇಂದ್ರ ಮೋದಿ ನಮ್ಮ ಶತ್ರುವಲ್ಲ, ನಾವು ಅವರ ಹಿತೈಷಿಗಳು, ಯಾವಾಗಲೂ ಅವರ ಕಲ್ಯಾಣವನ್ನೇ ಬಯಸ್ತೀವಿ ಅಂದ್ರು. ಆರಂಭದಿಂದ 3 ಹೇಳಿಕೆಗಳು ಒಂದ್ಸಲ ಕೇಳಿಸ್ಕೊಳ್ಳಿ. हम सब लोग हिंदू धर्म के, सनातन धर्म के पालन करने वाले लोग हैं. हमारे यहाँ पुण्य पाप की भावना बताई गई है. सबसे बड़े पाप गौ घात आदि बताए गए हैं, लेकिन उससे भी बड़ा घात विश्वासघात बताया गया है. आपके जो उद्धव ठाकरे जी हैं, इनके साथ विश्वासघात हुआ है. इसी बात की पीड़ा बहुत सारे लोगों के मन में है. तो आज हम यहाँ पर उनके अनुरोध पर आए, उन्होंने स्वागत किया. हमने उनसे ये कहा है कि हम सब के मन में इस बात की पीड़ा है कि आपके साथ विश्वासघात हुआ. जब तक पुनः महाराष्ट्र के मुख्यमंत्री की कुर्सी पर आप विराजमान नहीं हो जाते, तब तक हम लोगों के मन का ये जो दर्द है, ये पीड़ा है, ये दूर नहीं हो सकती है. तो उन्होंने कहा है कि जैसा आप लोगों का आशीर्वाद होगा हम करेंगे. हाँ, वो हमारे पास आए थे, उन्होंने प्रणाम किया. हमारा नियम है, हम लोग आशीर्वाद देंगे, जो आएगा उसको आशीर्वाद देते हैं. नरेंद्र मोदी जी हमारे दुश्मन थोड़े हैं, हम उनके हितैषी हैं, सदा उनके हित की बात कह रहते हैं. जब उनसे कोई गलती हो जाती है तो हम उसको भी कहते हैं. कि राहुल गांधी ने ये कह दिया कि हिंदू धर्म के विरुद्ध बात कह दी. तो जब ये बात हमको बताई गई तो हमने राहुल गांधी का पूरा प्रवचन, जो भाषण उन्होंने संसद में दिया था, उसको निकाल करके देखा और हमने उसमें पाया कि वो तो ऐसा कह ही नहीं रहे हैं. वो तो कह रहे हैं कि हिंदू धर्म में हिंसा का स्थान ही नहीं है. तो जब वो साफ कह रहे हैं कि हिंदू धर्म में स्थान नहीं है, तो फिर उनके ऊपर ये आरोप लगाना कि उन्होंने हिंदू धर्म के विपरीत कोई बात कही है, उनके आधे वक्तव्य को, अंश को निकाल करके और उसको फैला करके, ये हम समझते हैं कि अपराध है
दुष्प्रचार है और ऐसा करने वाले को दंडित किया जाना चाहिए कि राहुल गांधी ने ये ಒಬ್ಬ ಸ್ವಾಮೀಜಿಗಳ ಮಾತಿಗೆ ಇನ್ನೊಬ್ಬ ಸ್ವಾಮೀಜಿಗಳ ತಿರುಗೇಟು. ಮಹಾಂತ ನಾರಾಯಣಗಿರಿ ಅವರು ಹೇಳ್ತಾರೆ, ಹಿಂದೂಗಳಿಗೆ ಉದ್ಧವ್ ಠಾಕ್ರೆ ದ್ರೋಹ ಮಾಡಿದ್ದಾರೆ. ಉದ್ಧವ್ ಠಾಕ್ರೆಗೆ ದ್ರೋಹ ಆಗಿಲ್ಲ, ಅವರೇ ದ್ರೋಹ ಮಾಡಿದ್ದಾರೆ. ಮಹಾಂತ ನಾರಾಯಣಗಿರಿ ಸ್ವಾಮೀಜಿಗಳು ಹೇಳ जगतगुरु शंकराचार्य जी उद्धव ठाकरे के पास गए। कोई संत कहीं भी साधारण आदमी के पास नहीं जाते हैं और ये उद्योगपतियों के विवाह में या बड़े बड़े लोगों के पास जाते हैं। विशेष रूप से परमादरणीय जो हिंदू तत्वों के धोखा देकर देवेंद्र जी जो मुख्यमंत्री बनने वाले थे, देवेंद्र जी महाराष्ट्र के मुख्यमंत्री बनने वाले थे, उनको धोखा देकर और परम पूजनीय परम आदरणीय जो उनके पिताश्री थे उनकी विचारधाराओं विपरीत में जाके विधर्मियों के साथ जाके वो मिल गए और ऐसे लोगों को घर में जाकर महाराज श्री ने जो है उनके निवास पर जाकर उनको आशीर्वाद दे रहे हैं और फिर कह रहे हैं कि जो है उनके साथ धोखा हुआ। धोखा तो उन्होंने दिया, उद्धव ठाकरे ने धोखा दिया, हिंदू समाज को धोखा दिया, हिंदू पूरा संपूर्ण हिंदू समाज को धोखा दिया। ಮತ್ತೊಮ್ಮೆ ಪ್ರಶಾಂತ್ ನಾಥ್ ನಮ್ಮ ಜೊತೆಗಿದ್ದಾರೆ. ಪ್ರಶಾಂತ್, ಯಾರಿಗೆ ವಿಶ್ವಾಸ ದ್ರೋಹ ಆಯಿತು, ಯಾರು ದ್ರೋಹ ಮಾಡಿದ್ರು ಅನ್ನೋದು ನೀವು ಎಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದರಲ್ಲಿ ಒಂದು ಪ್ರೀಪೋಲ್ ಅಲಯನ್ಸ್ ಇತ್ತು. ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದಾಗ ಅಲಯನ್ಸ್ ಅಧಿಕಾರಕ್ಕೆ ಬಂದಿತ್ತು, ಸ್ಪಷ್ಟ ಬಹುಮತ ಇತ್ತು. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಉದ್ಧವ್ ಠಾಕ್ರೆ ಹೇಳಿದಾಗ ಅಲಯನ್ಸ್ ಮುರಿದು ಬಿಡ್ತು. ಅದಿತ್ತು. ಈ ರಾಜಕಾರಣದಲ್ಲಿ ಸರಿ ನೀವು ಎಲ್ಲಿ ನಿಂತು ನೋಡ್ತಿದ್ದೀರಿ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಎಸ್, ಬಟ್ ಅದು ರಾಜಕೀಯ ಪಕ್ಷಗಳ ನಡುವಿನ ಜಟಾಪಟಿಯ ವಿಷಯ. ಅದೇ ಅದರಲ್ಲಿ ಸ್ವಾಮೀಜಿಗಳಿಗೇನು ಕೆಲಸ ಅಂದರೆ ನೀವು ಈಗ ಅವಿಮುಕ್ತೇಶ್ವರಾನಂದ ಸರಸ್ವತಿಗಳಿಗೆ ಮಹಾರಾಷ್ಟ್ರದ ರಾಜಕಾರಣ ಏನು ಸಂಬಂಧ? ಅವರು ಉತ್ತರಾಖಂಡದಲ್ಲಿರ್ತಾರೆ. ಹೌದು. ಮಹಾರಾಷ್ಟ್ರದಲ್ಲಿ ಯಾರಿಗೆ ದ್ರೋಹ ಮಾಡಿದರು? ಈಗ ದೇವೇಂದ್ರ ಫಡ್ನವೀಸಿಗೆ ದ್ರೋಹ ಆಯಿತು ಅಂತ ಯಾರೋ ಮಹಂತ ನಾರಾಯಣಗಿರಿ ಅವ್ರಿಗೇನು ಸಂಬಂಧ? ಅದು ಅವಿಮುಕ್ತೇಶ್ವರಾನಂದ್ರಿಗೂ ಮಹಾರಾಷ್ಟ್ರಕ್ಕೂ ಏನು ಸಂಬಂಧ ಇದೆ? ಮಹಾರಾಷ್ಟ್ರದ ನೋಡಿ, ರಾಜಕಾರಣ ಅಂದಮೇಲೆ ಒಂದು ಪರ ಇರುತ್ತೆ, ಒಂದು ವಿರೋಧ ಇರುತ್ತೆ. ಹೌದು. ಈಗ ಇವತ್ತೇ ಡಿ ಕೆ ಶಿವಕುಮಾರ್ ಅಶ್ವಥ್ ನಾರಾಯಣರಿಗೆ ಭ್ರಷ್ಟಾಚಾರದ ಪಿತಾಮಹ ಅಂತ ಕರೆದ್ರು. ನೀವು ಪತ್ರಕರ್ತರನ್ನ ಕೇಳಿದರೆ ಈಗ ಸರಿನಾ ತಪ್ಪು ಅಂತ ಹೇಳಿದ್ರೆ ನಾ ಏನು ಹೇಳ್ಬೇಕು ಅದರಲ್ಲಿ? ನಾವೇನು ಹೇಳೋಕ್ಕಾಗ್ತದೆ ಅಲ್ವಾ? ಹೌದು. ಇವರು ಡಿ ಕೆ ಶಿವಕುಮಾರ್ನ ಇನ್ನೇನೋ ಕರೀತಾರೆ ಅಶ್ವಥ್ ನಾರಾಯಣ. ನೀವು ಪತ್ರಕರ್ತರನ್ನ ಸ್ವಾಮೀಜಿಯನ್ನು ಕೇಳಿದರೆ ಅದು ಸರಿಯೋ ತಪ್ಪು ಅಂತ ಸ್ಪೀಕರ್ ನಿರ್ಧಾರ ಮಾಡ್ತಾರೆ. ಪಾರ್ಲಿಮೆಂಟ್ರಿ ವರ್ಡ್ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಅವ್ರು ನಿರ್ಧಾರ ಮಾಡ್ತಾರೆ. ಅದೇ ರೀತಿ ಈಗ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಉದ್ಧವ್ ಠಾಕ್ರೆಗೆ ಅನ್ಯಾಯ ಆಗಿದೆಯೋ ಇಲ್ವೋ ಅನ್ನೋದನ್ನು ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಜನ ನಿರ್ಣಯ ಮಾಡ್ತಾರೆ. ಹೌದು. ಇಲ್ಲಿ ಏನಾಗಿದೆ ಅಜಿತ್ ಅಂದರೆ, ಅದು ಅಯೋಧ್ಯೆಯ ಉದ್ಘಾಟನೆಯ ಅವಿಮುಕ್ತೇಶ್ವರಾನಂದ ಸರಸ್ವತಿ ಏನಿದ್ದಾರೆ, ಇವರು ಸ್ವರೂಪಾನಂದ ಸರಸ್ವತಿಯವರ ಶಿಷ್ಯರು. ಓಕೆ. ಸ್ವರೂಪಾನಂದ ಸರಸ್ವತಿಯವರು 2022ರಲ್ಲಿ ತೀರ್ಕೊಂಡ್ರು. ಅವರು ಈ ಬದರಿಕಾಶ್ರಮ ಇದೆ. ಈಗ ಶಂಕರಾಚಾರ್ಯರು 4 ಪೀಠಗಳನ್ನು ಸ್ಥಾಪಿಸಿದರು. ಒಂದು ಬದರಿ, ಇನ್ನೊಂದು ಪುರಿ, ಇನ್ನೊಂದು ಶೃಂಗೇರಿ. ಜಗನ್ನಾಥ್ಪುರಿ, ಶೃಂಗೇರಿ, ದ್ವಾರಕಾ ಮತ್ತು ಬದರಿಕೆ 4 ದಿಕ್ಕುಗಳಲ್ಲಿ 4 ವೇದಗಳನ್ನು ಉಲ್ಲೇಖಿಸಿ 4 ಮಠಗಳನ್ನು ಸ್ಥಾಪಿಸಿದರು. ಸ್ವರೂಪಾನಂದ ಸರಸ್ವತಿಗಳು ತೀರ್ಕೊಂಡಾಗ ಅವರ ಬಲಗೈ ಬಂಟ ಒಬ್ಬರು ಅವಿಮುಕ್ತೇಶ್ವರಾನಂದ ಸರಸ್ವತಿ ಮುಂದಿನ ಜಗದ್ಗುರು, ಮುಂದಿನ ಶಂಕರಾಚಾರ್ಯ ಆಗ್ತಾರೆ ಅಂತಕ್ಕಂಥ ಘೋಷಣೆ ಮಾಡಿದರು. ಓಕೆ. ಇವರು ಹೋಗಿ ಶಂಕರಾಚಾರ್ಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅದರಲ್ಲಿ ಮಧ್ಯಪ್ರವೇಶ ಮಾಡಿತು. ಯಾಕಂದರೆ ಎಲ್ಲ ಅಖಾಡಗಳು, ಭಕ್ತರು ಅವಿಮುಕ್ತೇಶ್ವರಾನಂದ ಸರಸ್ವತಿಗಳು ಅಂದರೆ ಅಲ್ಲಿ ಇನ್ನೊಬ್ಬರು ದಾವೇದಾರರು ಕೂಡ ಇದ್ದರು.
ಓಕೆ ಆ ಫೈಟ್ ನೀವು ಅಯೋಧ್ಯೆಯ ಸಂದರ್ಭದಲ್ಲೂ ಕೂಡ ಅದು ಎದುರಾಯಿತು. ಈಗ ನಿನ್ನೆ ರಾಹುಲ್ ಗಾಂಧಿ ಭಾಷಣ ಸರಿನಾ, ಮೋದಿ ಭಾಷಣ ಸರಿನಾ, ಅದರಲ್ಲೂ ಅವಿಮುಕ್ತೇಶ್ವರಾನಂದ ಸರಸ್ವತಿಗಳು ಮಾತಾಡ್ತಿದ್ದಾರೆ. ಈಗ ಮಹಾರಾಷ್ಟ್ರಕ್ಕೆ ಹೋಗಿ ಮಾತಾಡ್ತಾರೆ, ನಾಳೆ ಕರ್ನಾಟಕಕ್ಕೂ ಬರ್ಬೋದು. ನನಗನ್ಸುತ್ತೆ ಈ ಸಾಧು ಸಂತರು ಸನ್ಯಾಸಿಗಳು ವರ್ತಮಾನದ ರಾಜಕಾರಣದ ಬಗ್ಗೆ ನೋಡಿ, ಎಲ್ಲೋ ತಪ್ಪುಗಳಾಗಿವೆ, ಎಲ್ಲೋ ಧರ್ಮದ ಪ್ರಕಾರ ಏನೋ ನಡೀತಾ ಇಲ್ಲ, ಅದ್ರ ಬಗ್ಗೆ ಏನೋ ಟೀಕೆ ಟಿಪ್ಪಣಿಗಳನ್ನು ಮಾಡಿ, ಅದರ ಬಗ್ಗೆ ಉಲ್ಲೇಖಗಳನ್ನು ಮಾಡಿ. ರಾಜಗುರುಗಳು ಇರೋದೇ ಅದಕ್ಕೆ. ಆಡಳಿತ ನಡೆಸೋರು ತಪ್ಪು ಮಾಡಿದಾಗ ಸರಿದಾರಿಗೆ ತರಬೇಕು, ಅದನ್ನೇ ಸರಿದಾರಿಗೆ ತನ್ನಿ. ಈಗ ಯಾವುದೋ ಒಂದು ಬಿಲ್ ಬರ್ತಾ ಇದೆ, ಅದು ಧರ್ಮದ ಆಚರಣೆಗೆ ವಿರುದ್ಧ ಆಗಿದೆ, ನೀವು ಮಾತಾಡ್ತೀರಾ ಮಾತಾಡಿ. ಆದರೆ ನಿಮಗೆ ಸಂಬಂಧಪಡದ ವಿಷಯ ಅದು. ಉದ್ಧವ್ ಠಾಕ್ರೆ ವರ್ಸಸ್ ದೇವೇಂದ್ರ ಫಡ್ನವೀಸ್ದಲ್ಲಿ ಯಾವ ಬದಿ ಇರಬೇಕು ಅನ್ನೋದು ನೀವು ಪತ್ರಕರ್ತರಿಗೆ ಕೇಳಿದ್ರೆ, ಸ್ವಾಮೀಜಿಗಳಿಗೆ ಕೇಳಿದ್ರೆ, ನ್ಯಾಯಮೂರ್ತಿಗಳಿಗೆ ಕೇಳಿದ್ರೆ ಅವ್ರು ಏನಂತ ಹೇಳಬೇಕು? ಬಿಕಾಸ್ ದೇ ಆರ್ ಸಪೋಸ್ ಟು ಬಿ ಇನ್ ದ ನ್ಯೂಟ್ರಲ್ ಪೊಸಿಷನ್. ಕರೆಕ್ಟ್. ಈಗ ಇದರಲ್ಲಿ ಅವಿಮುಕ್ತೇಶ್ವರಾನಂದ ಸರಸ್ವತಿಗಳು ಒಂದು ಹೇಳ್ತಾರೆ, ಅವ್ರು ಹೇಳಿದ ತಕ್ಷಣ ನೋಡಿ ಮಹಂತ ನಾರಾಯಣಗಿರಿ ಇನ್ನೊಂದು ಹೇಳಿಕೆ ಕೊಟ್ಟರು, ವಿಧರ್ಮಿಗಳ ಜೊತೆಗೆ ಹೋಗಿ ಉದ್ಧವ್ ಠಾಕ್ರೆ ನಿಂತ್ಕೊಂಡ್ರು ಅಂತ ಹೇಳ್ಬಿಟ್ರು ಅವರು. ನಾನು ಅದನ್ನೇ ಹೇಳ್ದೆ, ಅಂದರೆ ಈಗ ಉದ್ಧವ್ ಠಾಕ್ರೆ ಹೋಗಿದ್ದು ಸರಿಯೋ ತಪ್ಪು ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ, ಸ್ವಾಮೀಜಿಗಳಲ್ಲ. ನಿಜ ನಿಜ. ಈಗ ಈ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟ ಆಗುತ್ತೆ. ಈ ಲೋಕಸಭಾ ಚುನಾವಣೆಯಲ್ಲಿ ಜನ ಏನು ಹೇಳಿದರು? ಉದ್ಧವ್ ಠಾಕ್ರೆ ಬಗ್ಗೆ ಒಂದು ಸಿಂಪತಿಯನ್ನು ವ್ಯಕ್ತಪಡಿಸಿದರು. ಹೌದು, ಅದು ಜನರ ಅಧಿಕಾರ. ಅದನ್ನು ನೀವು ಆಮೇಲೆ ರಾಜಕಾರಣಿಗಳ ಟೀಕೆ ಟಿಪ್ಪಣಿಗಳಿರ್ತಾವೆ, ಉದ್ಧವ್ ಸರಿನೋ ತಪ್ಪು ಅನ್ನೋದರ ಬಗ್ಗೆ. ಸಾಧು ಸಂತರು ಸನ್ಯಾಸಿಗಳ ಅದರಲ್ಲಿ ರೋಲ್ ಏನಿದೆ? ಅದರಲ್ಲೂ ನೀವು ಆ ರಾಜ್ಯಕ್ಕೆ ಸೇರಿದವರಲ್ಲ, ಹೌದು, ನೀವೇನು ಆ ರಾಜ್ಯದವರಲ್ಲ, ನೀವು ಉತ್ತರಾಖಂಡದಲ್ಲಿ ಸಪೋಸ್ ಟು ಬಿ ಇನ್ ದ ಹಿಮಾಲಯ ಬದ್ರಿಯಲ್ಲಿರಬೇಕಾಗಿರ್ತಕ್ಕಂಥವ್ರು. ನೀವು ಅದನ್ನು ಬಿಟ್ಟು ಬಂದು ಇಲ್ಲಿ ಉದ್ಧವ್ ಠಾಕ್ರೆ ಪರ ವಿರುದ್ಧ ಅದಕ್ಕೆ ಇನ್ನೊಬ್ಬರ ಹೇಳಿಕೆ. ಅಂದರೆ ರಾಜಕಾರಣದಲ್ಲಿ ಅನಗತ್ಯವಾಗಿರ್ತಕ್ಕಂಥ ಈ ಹೇಳಿಕೆಗಳು, ಇದನ್ನು ಮೂಗು ತೂರಿಸೋ ಹೇಳಿಕೆಗಳು ಅನ್ಬೇಕಾಗತ್ತೆ ಹೊರತು ಇದಕ್ಕೇನು ಭಾಳ ಟ್ರ್ಯಾಕ್ಷನ್ ಇಲ್ಲ. ಮಹಾರಾಷ್ಟ್ರದ ಜನ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿಗಳು ಮತ್ತು ಮಹಂತ ನಾರಾಯಣಗಿರಿಗಳು ಏನು ಮಾತಾಡಿದರು ಅನ್ನೋದನ್ನು ನೋಡಿಕೊಂಡು ಓಟ್ ಹಾಕ್ತಾರೆ. ನೆವರ್. ಈಗ ಕರ್ನಾಟಕದಲ್ಲಿ ಇಲ್ಲೇ ಇರ್ತಕ್ಕಂಥ ಮಠಗಳ ಜಗದ್ಗುರುಗಳು ಏನಾದರೂ ಮಾತಾಡಿದರೆ ಅದಕ್ಕೆ ಅರ್ಥ ಉಂಟು, ಬಿಕಾಸ್ ಚುನಾವಣೆಯ ಸಂದರ್ಭದಲ್ಲಿ ಅದು ಪರಿಣಾಮವನ್ನು ಬೀರುತ್ತೆ. ಮಹಾರಾಷ್ಟ್ರದಲ್ಲಿ ಅವಿಮುಕ್ತೇಶ್ವರಾನಂದ ಸರಸ್ವತಿಗಳ ಇಂಪ್ಯಾಕ್ಟ್ ಆನ್ ಸೋಷಿಯಲ್ ಲೈಫ್ ಆ್ಯಂಡ್ ಪಾಲಿಟಿಕ್ಸ್ ಏನಿದೆ? ನನಗನ್ಸುತ್ತೆ ಇದು ಸುದ್ದಿಯಲ್ಲಿರಲಿಕ್ಕೆ ನೀವು ಹೋದಲ್ಲೆಲ್ಲ ಏನಾದರೂ ಒಂದು ಸುದ್ದಿ ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಮಾಡೋದು. ರಾಹುಲ್ ಗಾಂಧಿ ಸದನದಲ್ಲಿ ಮಾತಾಡಿದ್ದು ಸರಿನಾ ತಪ್ಪ? ಅವಿಮುಕ್ತೇಶ್ವರಾನಂದ ಸರಸ್ವತಿಗಳದ್ದೊಂದು ವ್ಯಾಖ್ಯಾನ. ಅರೇ, ನೀವು ಧರ್ಮದ ವ್ಯಾಖ್ಯಾನ ಮಾಡಿರಿ, ನೀವು ವೇದಗಳು, ಉಪನಿಷತ್ತುಗಳು, ಅದಾದಮೇಲೆ ಸಮಾಜದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ, ಅದರ ಬಗ್ಗೆ ನೀವು ವ್ಯಾಖ್ಯಾನ ಮಾಡಿ, ಅದರ ಬಗ್ಗೆ ನಿಮ್ಮ ಅದರ ಬಗ್ಗೆ ತಳೀರಿ. ಕರೆಕ್ಟ್. ಈಗ ಪ್ರಶಾಂತ್ ನಾಥ್ ಮತ್ತು ಅಜಿತ್ ಹನುಮಕ್ನವ್ರು ಕುಳಿತುಕೊಂಡು ವರ್ಲ್ಡ್ ಕಪ್ನಲ್ಲಿ ಹಾರ್ದಿಕ್ ಪಾಂಡ್ಯ ಹೊಡೆದಿದ್ದು ಸರಿನಾ ತಪ್ಪ ಅಂತ ನಾವು ವಿ ಆರ್ ನಾಟ್ ಎಕ್ಸ್ಪರ್ಟೈಸ್ ಆನ್ ದ್ಯಾಟ್ ಅಜಿತ್. ಕರೆಕ್ಟ್. ನಮ್ಗೆ ಯಾವ ಪರಿಣಿತಿ ಇದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿದರೆ ಸರಿ. ನೀವು ಅವಿಮುಕ್ತೇಶ್ವರಾನಂದ ಸರಸ್ವತಿಗಳು ದಿನ ಬೆಳಗಿದ್ರೆ ಪಾಲಿಟಿಕ್ಸ್ ಬಗ್ಗೆ ಕಮೆಂಟ್ ಮಾಡ್ತಾ ಹೋದರೆ ಒಂದು ಆ ಸ್ಥಾನದ ಮಹತ್ವ, ಆ ಸ್ಥಾನದ ಪ್ರಸ್ತುತತೆ, ಆ ಸ್ಥಾನಕ್ಕಿರ್ತಕ್ಕಂಥ ಒಂದು ಸ್ಯಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ದಟ್ ಈಸ್ ಟ್ರಬ್ಲಿಂಗ್. ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಮಹಾರಾಷ್ಟ್ರದ ರಾಜಕಾರಣದ ಬಗ್ಗೆ ಕಮೆಂಟ್ ಮಾಡಿದ್ರು. ಇನ್ನು 3 ತಿಂಗಳಲ್ಲಿ ಅಲ್ಲಿ ವಿಧಾನಸಭಾ ಚುನಾವಣೆ ಇದೆ. 3 ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ. ಅದಕ್ಕಿಂತ ಮುಂಚೆ ಸಕಾಲ್ ಸಂಸ್ಥೆಯವರೊಂದು ಸರ್ವೆ ಮಾಡಿದ್ದಾರೆ. ಸರ್ವೆಯ ಸಾರಾಂಶ ಹೇಳಬೇಕು ಅಂದ್ರೆ NDA ಮೈತ್ರಿಕೂಟದ ಬಲ ಕುಸಿತಾ ಇದೆ, INDA ಮೈತ್ರಿಕೂಟದ ಬಲ ಜಾಸ್ತಿ ಆಗ್ತಾ ಇದೆ. ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಶಕ್ತಿ ಕಡಿಮೆ ಆಗ್ತಾ ಇದೆ, ಕಾಂಗ್ರೆಸ್ ಅನ್ನ ಒಳಗೊಂಡಿರುವ ಮೈತ್ರಿಕೂಟದ ಶಕ್ತಿ ಜಾಸ್ತಿ ಆಗ್ತಾ ಇದೆ. ಸರ್ವೆಯ ಸಾರಾಂಶ ಇದೆ. ಲೋಕಸಭಾ ಚುನಾವಣೆಯಲ್ಲೇ ಇದರ ಹಿಂಟ್ ಸಿಕ್ಕಿದೆ ಈಗಾಗಲೇ. ಮಹಾರಾಷ್ಟ್ರದ ಜನರಿಗೆ ಬಿಜೆಪಿ ಮಿತ್ರ ಪಕ್ಷಗಳ ಮೇಲೆ ಆಕ್ರೋಶ ಇದೆ. ವಿಧಾನಸಭಾ ಚುನಾವಣೆಯಲ್ಲೂ ಆ ಆಕ್ರೋಶ ಪ್ರಕಟಗೊಳ್ಳುತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ. ಅಫ್ಕೋರ್ಸ್ ಇನ್ನು 3 ತಿಂಗಳಿದೆ. ಅತಂತ್ರ ವಿಧಾನಸಭೆ, ಬಿಜೆಪಿ ನೇತೃತ್ವದ ಮೈತ್ರಿಕೂಟದ ಸಂಖ್ಯೆ ಕನ್ಸಿಡರಬಲಿ ಕಡಿಮೆಯಾಗುತ್ತೆ, ಕಾಂಗ್ರೆಸ್ ಅನ್ನು ಒಳಗೊಂಡಿರುವ ಮೈತ್ರಿಕೂಟದ ಸಂಖ್ಯೆ ಕನ್ಸಿಡರಬಲಿ ಜಾಸ್ತಿ ಆಗುತ್ತೆ ಅಂತ. ಪೊಲಿಟಿಕಲಿ ದೇಶದ 2ನೇ ಅತಿ ದೊಡ್ಡ ರಾಜ್ಯ ಇದು. 288 ವಿಧಾನಸಭಾ ಕ್ಷೇತ್ರಗಳ ಬರ್ತವೆ. 145 ಮ್ಯಾಜಿಕ್ ನಂಬರ್.
ಈ ಸರ್ವೆಯ ಪ್ರಕಾರ NDA ಮೈತ್ರಿಕೂಟ 140 ಸ್ಥಾನವನ್ನು ಪಡೆದ್ರೆ INDA 139ಕ್ಕೆ ಬರುತ್ತಂತೆ, ಇತರೆ 9. ಟ್ರೆಂಡ್ ತೋರಿಸ್ತಾ ಇದೆ ಇದು. INDA ಮೈತ್ರಿಕೂಟ ಏರುಗತಿಯಲ್ಲಿದೆ, NDA ಮೈತ್ರಿಕೂಟ ಇಳಿಮುಖವಾಗಿದೆ ಅಂತ. ಪಕ್ಷವಾರು ನೋಡೋದಕ್ಕೆ ಹೊರಟ್ರೆ ಕಾಂಗ್ರೆಸ್ 67 ಸೀಟು, NCP ಶರದ್ ಪವಾರ್ ಬಣ 41 ಸೀಟು, ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ 31 ಸೀಟು ಅಂತ. ಇನ್ನು NDA ಬಲಾಬಲವನ್ನು ನೋಡಿದ್ರೆ ಸಕಾಲ್ ಸರ್ವೆ ಪ್ರಕಾರ ಬಿಜೆಪಿ 28.5% ವೋಟ್ ಶೇರ್ ತಗೊಂಡು 95 ಸ್ಥಾನಗಳನ್ನು ಗೆಲ್ಲುತ್ತೆ. ಶಿವಸೇನೆ ಏಕನಾಥ್ ಶಿಂದೆ ಬಣ 27 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ. NCP ಅಜಿತ್ ಪವಾರ್ ಬಣ 18 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ. ನೀವು ಮುಖ್ಯಮಂತ್ರಿ ರೇಸ್ನಲ್ಲಿ ಫೇವರಿಟ್ ಯಾರು ಜನರಿಗೆ ಅನ್ನೋದನ್ನೊಂದು ನೋಡಬೇಕು. ದೇವೇಂದ್ರ ಫಡ್ನವೀಸ್ಗೆ 22.4% ಜನ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂದರೆ ದೇವೇಂದ್ರ ಫಡ್ನವೀಸ್ಗೆ ಎಕ್ಸಾಕ್ಟ್ಲಿ ಅಷ್ಟೇ ಪರ್ಸೆಂಟ್ ಜನ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಾರೆ. 22.4%. ಹಾಲಿ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅನ್ನೋರು 14.5%, 14.5% ಮಾತ್ರ. ಸರ್ವೆ ವಿವರಗಳು ತುಂಬ ಇದ್ವು, ಸಮಯ ಮುಗಿದಿದೆ. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.